ಹಾಯ್, ಸ್ಟಾರ್ ಮೇಕರ್ ಎಲ್ಲ ಗಾನಕೋಗಿಲೆಗಳಿಗೆ ನಮಸ್ಕಾರ. ನಮ್ಮ ರಾಗರ್ಪಣ ಫ್ಯಾಮಿಲಿ 9ನೇ ಲೆವೆಲಿಂದ 10ನೇ ಲೆವೆಲ್ಗೆ ಲೆವೆಲ್ ಅಪ್ ಆಗಿದೆ. ಸೊ ಈ ಒಂದು ಖುಷಿ ಸೆಲೆಬ್ರೇಷನ್, ಒಂದು ಜ್ಯೋತಿ ಮುಖಾಂತರ ಸೆಲೆಬ್ರೇಷನ್ ಶುರು ಮಾಡೋಣ. ಸೊ ಈ 10ನೇ ಲೆವೆಲ್ ಅನ್ನೋದು ಮೊದಲನೇ ಬಾರಿಗೆ ನಮ್ಮ ಕನ್ನಡದಲ್ಲಿ ಒಂದು ಮಿರಾಕಲ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಕ್ಯಾಪ್ಟನ್ ರಾಜೀವ್ ಸರ್ ಆ್ಯಂಡ್ ಟೀಮ್ ರಾಗರ್ಪಣ ಕುಟುಂಬ. ಸೊ ನಾ ಈ ಒಂದು ಕುಟುಂಬಕ್ಕೆ ಸೇರಿ 1 ವರ್ಷ ಆಯಿತು. ಆ್ಯಕ್ಚುಲಿ ನನಗೆ ಇಲ್ಲಿ ಸಿಕ್ಕ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ, ಇಲ್ಲಿ ಬರೀ ಹಾಡೋದೊಂದೇ ಅಲ್ಲ, ಮತ್ತು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋದಷ್ಟೇ ಅಲ್ಲ. ಈ ಕುಟುಂಬದಲ್ಲಿ ನಮ್ಮ ಪರ್ಸ್ನಲ್ಲು ಅಂದರೆ ವೈಯಕ್ತಿಕ ಪ್ರಾಬ್ಲಮ್ಸ್ ಏನಿರ್ಬೋದು, ಲೈಕ್ ನೋವು ಅನ್ನೋದನ್ನ ಮನಸ್ಸಲ್ಲಿ ನೋವು ಏನಿರುತ್ತೋ ಅದನ್ನೆಲ್ಲ ಮರೆಸೋ ಶಕ್ತಿ ಈ ಫ್ಯಾಮಿಲಿಗೆ ಇದೆ. ಯಾಕಂದರೆ ಕುತ್ಕೊಂಡು ಮಾತಾಡೋದಿರ್ಬೋದು, ಪಿಯರಲ್ಲಿ ಹಾಡೋದಿರ್ಬೋದು, ಮತ್ತು ಮಲ್ಟಿಯಲ್ಲಿದ್ದಾಗ ಚಿಕ್ಕದಾಗಿ ತಮಾಷೆಗೆ ಕಾಲು ಎಳೆಯೋದಿರ್ಬೋದು, ಮತ್ತು ಏನಾದರೂ ಒಂದು ಸಮಸ್ಯೆ ಆದರೆ ಅಂದರೆ ಏನಂತಾರೆ ಮನಸ್ತಾಪಗಳಿಂದ ಏನೋ ಮನಸ್ತಾಪಗಳಿಂದ ಅದನ್ನು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಅದನ್ನೆಲ್ಲ ಮರೆತು ಮತ್ತೆ ಹೊಸದಾಗಿ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಹಾಡ್ತಾ ಖುಷಿಯಿಂದ ನಲಿತಾ ಹ್ಯಾಪಿಯಾಗಿರ್ತಾರೆ. ಸೊ ಮತ್ತು ಯಾವುದೇ ಒಂದು ವಿಚಾರನಾದರೂ ಎಲ್ಲರೂ ಪ್ರೀತಿಯಿಂದ ಕಾಳಜಿಯಿಂದ ಅಕ್ಸೆಪ್ಟ್ ಮಾಡಿ ಅದನ್ನು ನಿಗಾ ವಹಿಸಿ ಅದನ್ನು ಸಕ್ಸಸ್ಫುಲ್ ಮಾಡೋಷ್ಟು ಪವರು ಶಕ್ತಿ ನಮ್ಮ ರಾಗರ್ಪಣೆ ಕುಟುಂಬದವರಿಗೆ ಇದೆ. ಇಷ್ಟು ನಾನು ನೋಡ್ಕೊಂಡು ಬಂದಿರೋ ಒಂದು ಎಕ್ಸ್ಪೀರಿಯೆನ್ಸ್. ಸೊ ಒನ್ಸ್ ಅಗೇನ್ ಕ್ಯಾಪ್ಟನ್ ರಾಜೀವ್ ಸರ್ ಆ್ಯಂಡ್ ಟೀಮ್ ರಾಗರ್ಪಣೆ ಕುಟುಂಬ, ಇದು 10ನೇ ಲೆವೆಲ್ ಅಲ್ಲ, ಇನ್ನೂ 100 ಲೆವೆಲ್ಸ್ವರೆಗೂ ರೀಚ್ ಆಗಲಿ. ಸೊ ಅಲ್ಲಿವರೆಗೂ ನಾವಿರ್ತೀವಿ, ಜೊತೆಗಂತೂ ಇರ್ತೀವಿ, ಸಪೋರ್ಟಿವ್ ಆಗಿ ಜೊತೆಯಾಗಿ ಇರ್ತೀವಿ ಸರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಆಲ್. ರಾಗರ್ಪಣೆಯ ಎಲ್ಲ ಗಾನಕೋಗಿಲೆಗಳಿಗೆ ನನ್ನ ಸ್ನೇಹದ ನಮಸ್ತೆ. ಸತತ 4 ವರ್ಷದ ಪ್ರಯತ್ನದ ಫಲ ಇಂದು ನಿಮ್ಮೆಲ್ಲರ ಮೆಚ್ಚಿನ ಕ್ಯಾಪ್ಟನ್ ರಾಜೀವ್ ಸರ್ ಅವರ ಕನಸು ನನಸಾಗಿರುವ ರಾಗರ್ಪಣೆ ಫ್ಯಾಮಿಲಿ 10ನೇ ಲೆವೆಲ್ ತಲುಪಿದೆ. ಈ ಸುಸಂದರ್ಭಕ್ಕೆ ಕನಸುಗಳನ್ನು ಕನಕದಿಂದ ಪಡೆಯಲಾಗದು, ಕನಸುಗಳನ್ನು ಮನದಿಂದ ಸಾಧನೆಯನ್ನು ಸೊಕ್ಕಿನಿಂದ ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಜ್ಞಾನವನ್ನು ಭಕ್ತಿಯನ್ನು ಭಕ್ತಿಯಿಲ್ಲದೆ ಗುರುವಿಲ್ಲದೆ ಯಾವುದನ್ನು ಪಡೆಯಲಾಗದು. ಹಾಗೆ ಕ್ಯಾಪ್ಟನ್ ರಾಜೀವ್ ಸರ್ ಅವರ ಕೆಲವು ಸ್ನೇಹಪೂರಕ ಬಂಧ ಹಾಗೂ ಅನುಬಂಧದ ಜೀವಗಳ ಜೊತೆ ಸದಾ ಸಾಗುತ್ತಿರಲಿ. ಶ್ರೀ ರಾಗಕ್ಕೆ ಅರ್ಪಣೆಯಾದ ರಾಗಾರ್ಪಣೆ ಕುಟುಂಬ ಕರ್ನಾಟಕದ ಸ್ಟಾರ್ ಮೇಕರ್ನ ಮೊದಲ ಸ್ಥಾನದಲ್ಲಿ ಇರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಜೈ ಗಣೇಶ್. ಹಾಯ್, ನಮಸ್ತೆ. ರಾಗಾರ್ಪಣ ಫ್ಯಾಮಿಲಿಯ ಕ್ಯಾಪ್ಟನ್ ರಾಜೀವ್ ಸರ್ ಹಾಗೂ ಎಲ್ಲ ಪ್ರತಿಯೊಬ್ಬ ಗಾಯಕಿಯರಿಗೂ ಹಾಗೂ ನನ್ನ ಸ್ನೇಹಿತೆಯರಿಗೂ, ನನ್ನ ನೆಚ್ಚಿನ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ಗೂ, ತನ್ನ ಫ್ಯಾಮಿಲಿಯ ಪಾರ್ಟಿ ರೂಮ್ 10ನೇ ಲೆವೆಲ್ಗೆ ಹೋಗ್ತಾ ಇದೆ. ಈ ಒಂದು ಶುಭ ಸಮಯದಲ್ಲಿ ಈ ಜ್ಯೋತಿಯನ್ನು ಬೆಳಗ್ತಾ ನಾನು ಶುಭ ಹಾರೈಸ್ತಾ ಇದ್ದೀನಿ. ಈ ಜ್ಯೋತಿ ಹೇಗೆ ಬೆಳಗ್ತಾ ಇದೆಯೋ ಅದೇ ಥರ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರನ್ನ ಒಂದು ಗಾಯನ ಬೆಳಗಲಿ, ಅವರ ಆಸೆ ಕನಸು ಬೆಳಗಲಿ. ಈ ಒಂದು 10ನೇ ಲೆವೆಲು 11 ಆಗಲಿ 12 ಆಗಲಿ. ಫಸ್ಟ್ ಆಫ್ ಆಲ್ ಇದು ಮೊದಲನೇಗೆ ಕನ್ನಡದಲ್ಲಿ ಒಂದು ಪಾರ್ಟಿ ರೂಮ್ 10ನೇ ಲೆವೆಲ್ಗೆ ಹೋಗ್ತಾ ಇದೆ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಪರಿಶ್ರಮ ಇದೆ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ, 2 ಕೈ ಸೇರಬೇಕು. ಅದೇ ಥರ ಎಲ್ಲರೂ ನೀವು ಸಹಕರಿಸ್ತಾ ಈ ಒಂದು ಫ್ಯಾಮಿಲಿಯಾಗಲಿ ಪಾರ್ಟಿ ರೂಮ್ ಆಗಲಿ ಮುಂದೆ ತಂದಿದ್ದೀರಾ.
ತುಂಬ ಖುಷಿ ಆಗ್ತದೆ. ನಾನು ಇತ್ತೀಚೆಗೆ ಬಂದಿರೋದು ಅಷ್ಟೇ ಫ್ಯಾಮಿಲಿಗೆ, ಆದರೂ ನನಗೆ ಇತ್ತೀಚೆಗೆ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾವತ್ತೂ ಯಾರೋ ಥರ ನನಗೆ ನಡ್ಕೊಂಡಿಲ್ಲ. ಇವರು ಹೊಸದು ಎಲ್ಲ ಒಂದು ತಕ್ಕಡಿ ಒಂದೇ ಸಮ ತೋರ್ತಾ ಇದ್ದಾರೆ. ಅದಕ್ಕೇ ರಾಘರ್ಪಣ ಫ್ಯಾಮಿಲಿ ಅಂದರೆ ಪ್ರತಿಯೊಬ್ಬರಿಗೂ ಗೌರವ, ಪ್ರೀತಿ, ವಿಶ್ವಾಸ, ನ್ಯಾಯ ಬೆಲೆ ಅಂಗಡಿ ಅಂತ ಅಂತಾರಲ್ಲ, ಸೊ ಆ ಥರ ಒಂದೇ ಥರ ಯಾವುದೇ ಅಕ್ಕಿ ಬರಲಿ, ಯಾವುದೇ ಒಂದು ಬೆಲೆಯ ದವಸ ಧಾನ್ಯ ಬರಲಿ ಒಂದೇ ಥರ ಹೋಗುತ್ತೆ ಅನ್ನೋ ಥರ ಇದು ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಭೇದ ಭಾವ ಇಲ್ಲ, ಬರೋರಿಗೆ ಹೋಗೋರಿಗೆ ಒಳ್ಳೆ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ. ನಾನು ಅದೇ ಥರ ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತ ಬಂದೆ, ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ರಾಜೇಶ್ ಸರ್. ಈ 10ನೇ ಲೆವೆಲ್ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಈ 10ನೇ ಲೆವೆಲ್ಗೆ ಪರಿಶ್ರಮಕ್ಕೆ ಹಿಂದೆ ಯಾರು ಕೈ ಜೋಡಿಸಿದಾರೋ, ಯಾರ್ಯಾರು ಸಪೋರ್ಟಿಂಗ್ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಜ್ಯೋತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾಯಿದೆ, ತುಂಬಾ ಖುಷಿ ಆಗ್ತಾಯಿದೆ. ಸಿಹಿ ಸುದ್ದಿ ಮೇಲೆ ಸಿಹಿ ಸುದ್ದಿ ಸಿಗ್ತಾ ಇದೆ ರಾಘರ್ಪಣ ಫ್ಯಾಮಿಲಿ ಬಂದಾಗ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಜೀವಾಜಿ. ರಾಘರ್ಪಣೆಯ ಈ 10ನೇ ಲೆವೆಲ್ ಅಪ್ ಆಗಿರುವಂಥ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜೀವಾಜಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನು ಎಸ್ ಎಮ್ ಅಲ್ಲಿ ಇತ್ತೀಚೆಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಯಾರನ್ನಾದರೂ ಕೇಳಿದ್ರೆ ಏನಿದೆಯಪ್ಪ ಎಸ್ ಎಮ್ ಅಲ್ಲಿ ಅನ್ನೋ ಅಂಥ ಈ ಸಿಚುಯೇಷನಲ್ಲಿ ಕನ್ನಡದ ಫ್ಯಾಮಿಲಿಯಾಗಿ ನಮ್ಮ ರಾಘರ್ಪಣೆ 10ನೇ ಲೆವೆಲ್ ಅಪ್ ಆಗಿರೋದು ತುಂಬ ಹೆಮ್ಮೆಯ ವಿಷಯ. ಇದಕ್ಕೆ ಕಾರಣ ನಮ್ಮ ಜೀವಾಜಿ, ಎಲ್ಲ ನಾಯಕತ್ವದ ಗುಣಗಳನ್ನು ಹೊಂದಿರುವ ನಮ್ಮ ಜೀವಾಜಿಗೆ ಜೈ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನಿಗೆ ಈ ಯಶಸ್ಸಿನ ಒಂದು ಸಾಧನೆಗೋಸ್ಕರ ಯಾರ್ಯಾರು ಅವನಿಗೆ ಸಪೋರ್ಟ್ ಮಾಡಿದ್ದೀರಾ ಅವರ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಘರ್ಪಣೆ ಕುಟುಂಬ 10th ಲೆವೆಲ್ ಕ್ರಾಸ್ ಆಗ್ತಾ ಇದೆ. ತುಂಬ ಸಂತೋಷ ಹಾಗೂ ಬಹಳ ಆನಂದದಾಯಕ ಒಂದು ಸಮಯ ಇದೆ. ಇದಕ್ಕೆ ಕಾರಣೀಕರ್ತರು ನಮ್ಮ ರಾಘರ್ಪಣೆಯ ಕ್ಯಾಪ್ಟನ್ ರಾಜೀವ್ ಸರ್ ಹಾಗೂ ಎಲ್ಲ ಅಡ್ಮಿನ್ಗಳು ಹಾಗೂ ಓನರ್ಗಳು ಹಾಗೂ ದಿನಾಲು ಬಂದು ಪಾರ್ಟಿ ರೂಮ್ನಲ್ಲಿ ಹಾಡ್ತಕ್ಕಂಥ ನನ್ನ ನೆಚ್ಚಿನ ಗಾಯಕರು ಹಾಗೂ ಬೇರೆ ಕುಟುಂಬದಿಂದ ಬಂದು ಹಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಈ ರಾಘರ್ಪಣೆಯ ಕುಟುಂಬವನ್ನು 10th ಲೆವೆಲ್ ಕ್ರಾಸ್ ಮಾಡಿದ್ದಕ್ಕೆ ನೀವೆಲ್ಲರೂ ಕಾರಣೀಕರ್ತರು ಅಂತ ನಾನು ಭಾವಿಸಿದ್ದೇನೆ. ಮುಂದೆ ಇದೇ ರೀತಿ ಇನ್ನೂ ಉನ್ನತ ಒಂದು ಶ್ರೇಣಿಯಲ್ಲಿ ಮುನ್ನುಗ್ಗುತ್ತಾ ಸಾಗಲಿ ಎಂದು ನಾನು ಹಾರೈಸುತ್ತೇನೆ. ನಮಸ್ಕಾರ. ಹಾಯ್, ರಾಘರ್ಪಣೆ ಕುಟುಂಬದ ಎಲ್ಲ ಗಾಯಕಿಯರಿಗೆ ನನ್ನ ನಮಸ್ಕಾರಗಳು. ರಾಘರ್ಪಣೆ ಕುಟುಂಬದ PR 10ನೇ ಹಂತ ತಲುಪಿರುವುದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ಇದು ಇನ್ನೂ ಹೆಚ್ಚು ಹಂತಗಳನ್ನು ತಲುಪಲಿ ಎಂದು ನಾನು ಹಾರೈಸುತ್ತೇನೆ. ಹಾಗೆಯೇ ಎಲ್ಲ ಗಾಯಕಿಯರ ಸಹಕಾರ ಹಾಗೂ ಪ್ರೋತ್ಸಾಹವು ಇನ್ನು ಮುಂದೆಯೂ ಹೀಗೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಹಾಡ್ತಾ ಇರಿ, ನಗ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ರಾಘರ್ಪಣೆ ಕುಟುಂಬ 9ನೇ ಒಂದು ಮೈಲಿಗಲ್ಲನ್ನು ದಾಟಿ ಈಗ 10ನೇ ಲೆವೆಲ್ಗೆ ಕಾಲಿಡ್ತಾ ಇದೆ. ಈ ಒಂದು ಸಾರ್ಥಕತೆ ಏನಿದೆ, ಈ ಒಂದು ಸಂಭ್ರಮದ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇದು ಸುಲಭದ ಮಾತಲ್ಲ. ಸೊ ನಮ್ಮ ಕ್ಯಾಪ್ಟನ್ನು, ಕ್ಯಾಪ್ಟನ್ಸು ಏನಿದ್ದಾರೆ, ಯಾರ್ಯಾರೆಲ್ಲ ಈ ಕುಟುಂಬದ ಒಂದು ಏಳ್ಗೆಗಾಗಿ ಶ್ರಮಿಸಿದ್ರ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ನಾನು ಜಾಸ್ತಿ ಪಾರ್ಟಿ ರೂಮಿಗೆ ಬಂದು ಹಾಡ್ಲಿಕ್ಕಾಗಲಿಲ್ಲ, ಆದರೂ ಇದುವರೆಗೂ ಕೂಡ ನನ್ನನ್ನು ಪಾರ್ಟಿ ರೂಮಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಜವಾಗ್ಲೂ ಒಂದು ಹಾಡಿನ ಹಂಬಲ ಇರೋರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ರಾಘರ್ಪಣೆ ತಂಡದವರು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನಾದರೂ ಅನ್ಕೋತೀನಿ. ಸೊ ಆಲ್ ದ ವೆರಿ ಬೆಸ್ಟ್, ಕೀಪ್ ಅಪ್ ದ ಸ್ಪಿರಿಟ್ಸ್ ಹೈ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್.
ಹಾಯ್ ಎವ್ರಿವನ್. ಮೊದಲನೇದಾಗಿ ನಾನು ರಾಜೀವ್ ಸರ್ ಮತ್ತು ರಾಗಾರ್ಪಣೆ ಪ್ರತಿಯೊಬ್ಬ ಸದಸ್ಯರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು PR ಬಂದು 10th ಲೆವೆಲ್ ರೀಚ್ ಆಗೋದಂದರೆ ಅದು ಸುಲಭದ ಮಾತಲ್ಲ. ಯಾಕಂದರೆ ಅದ್ರ ಹಿಂದೆ ಅಷ್ಟೇ ಎಫರ್ಟ್ ಇರಬೇಕು. ಓನರ್ ಆಗಲಿ, ಕೋ ಓನರ್ ಆಗಲಿ, ಅಡ್ಮಿನ್ಸ್ ಆಗಲಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಎಫರ್ಟ್ ಇರಲೇಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಾವು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾನು ಸುಮಾರು ಸರಿ ರಾಗಾರ್ಪಣೆ PR ಅಲ್ಲಿ ಬಂದು ಹಾಡಿದ್ದೀನಿ. ಸೊ ಹಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅಲ್ಲಿ ತುಂಬ ಐಡಿಯಾಗಳು ಸ್ಟೇ ಆಗಿರುತ್ತೆ. ಅಷ್ಟು ಐಡಿಯಾಸ್ ಮುಂದೆ ನಾವು ಹಾಡ್ತಿರ್ತೀವಿ. ಮತ್ತು ನಿಮ್ಮದೊಂದು ಸಪೋರ್ಟ್ ಇರುತ್ತೆ ಕಮೆಂಟ್ಸ್ ಮೂಲಕ, ತುಂಬ ಖುಷಿ ಕೊಡುತ್ತೆ ನಮಗೆ. ಸೊ ಮುಂದಿನ ದಿನಗಳಲ್ಲೂ ಸಹ ನಿಮ್ಮದೊಂದು PR ಹೀಗೆ ಬೆಳೀತಾ 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 ಹೋಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಮಧುವನದ ಎಲ್ಲ ಸದಸ್ಯರ ಕಡೆಯಿಂದ ನಿಮಗೆಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಿಮ್ಮ ರಾಗಾರ್ಪಣೆ ಏನಿದೆ ಬೆಳೀತಾ ಬೆಳೀತಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಯಶವಂತ್ ಅಂತ ಮೈಸೂರಿನಿಂದ. SMನಲ್ಲಿ ರಾಗಾರ್ಪಣೆ ಕುಟುಂಬದಲ್ಲಿ ನಾನು ಯಶ್ ರಾಗಾರ್ಪಣೆ ಅಂತ ಗುರುತಿಸ್ಕೊಂಡಿದ್ದೀನಿ. ನಮ್ಮ ಕುಟುಂಬದ ಪಾರ್ಟಿ ರೂಮ್ 10ನೇ ಹಂತಕ್ಕೆ ತಲುಪಾರ ಈ ಶುಭ ಸಂದರ್ಭದಲ್ಲಿ ನನ್ನ ವತಿಯಿಂದ ಮತ್ತು ನನ್ನ ಪತ್ನಿ ಶ್ರೀಮತಿ ನಿರ್ಮಲಾ ರಾಗಾರ್ಪಣೆ ವತಿಯಿಂದ ನಮ್ಮ ತಂಡದ ಕ್ಯಾಪ್ಟನ್ ಶ್ರೀಯುತ ರಾಜೀವ್ ಸರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಶುಭ ಸಂದರ್ಭದಲ್ಲಿ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ರಾಗಾರ್ಪಣೆ. ವಂದನೆಗಳೊಂದಿಗೆ. ಹಾಯ್, ನಮಸ್ತೆ ಎಲ್ಲರಿಗೂ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ರಾಗಾರ್ಪಣೆ ಫ್ಯಾಮಿಲಿಗೆ ವಂದನೆ ವಂದನೆ ವಂದನೆ. ಈ SM ಅಂದರೆ ಸಮ್ ಮೆಮೊರೀಸ್. ತುಂಬ ಜನ ಪರಿಚಯ ಆಗ್ತಾರೆ, ಹೊಸ ಹೊಸ ಅಭಿರುಚಿಗಳು, ಹೊಸ ಹೊಸದಿರುತ್ತೆ. ಹಾಗೆ ಎಷ್ಟು ಒಳ್ಳೆಯದಿದೋ ಅಷ್ಟು ಸಹ ಚೆನ್ನಾಗಿರುತ್ತೆ. ರಾಗಾರ್ಪಣೆ ಫ್ಯಾಮಿಲಿಯು 10ನೇ ಲೆವೆಲ್ಗೆ ಹೋಗ್ತಾ ಇರೋದಕ್ಕೆ ಮೊದಲಾಗಿ ರಾಗಾರ್ಪಣೆ ಓನರ್ ಆದಂತಹ ಕ್ಯಾಪ್ಟನ್ ರಾಜೀವ್ ಸರ್ಗೆ ಆಲ್ ದ ಬೆಸ್ಟ್. ಚೇತನ್ ಸರ್, ಅಶೋಕ್ ಸರ್, ಸಿದ್ದಣ್ಣ, ದೀಪಕ್ಕ, ಎಲ್ಲರೂ ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್. ಹಾಗೆ ರಾಗಾರ್ಪಣೆ ಫ್ಯಾಮಿಲಿಯಲ್ಲಿ ನಾವು ಆಡೋಕ್ಕೆ ಮಾತ್ರ ಬರಬೇಕು, ಬೇರೆದೆಲ್ಲ ಅನ್ನೆಸೆಸರಿ ಅನಿಸುತ್ತೆ. ಖುಷಿಯಾಗಿರೋಣ, ಆಡ್ತಾ ಇರೋಣ, ಹಾಡ್ತಾ ಎಲ್ಲರ ಜೊತೆ ನಾವು ಸಹ ಒಬ್ಬ ಗಾಯಕಿಯಾಗಿ ಮುಂದುವರೆಯೋಣ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಜೈ ಗಣೇಶ. ಈ ಸಮಯದಲ್ಲಿ ಉಪಸ್ಥಿತಿ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಈ ನಿಮ್ಮ ಅನುವಿನ ಕಡೆಯಿಂದ ನಮಸ್ತೆ. ಕರ್ನಾಡಿನ ಸ್ಟಾರ್ ಮೇಕಪ್ ವಿಭಾಗ ಅಂತ ಬಂದಾಗ ಬೆರಳೆಣಿಕೆಯಷ್ಟು ಕುಟುಂಬಗಳು, ಅದು ಕುಟುಂಬ ಅಂತ ಬಂದರೆ 11ರಿಂದ 12ನೇ ಹಂತಕ್ಕಿಂತ ಜಾಸ್ತಿ ಹೆಚ್ಚಾಗಿರೋದು ಸ್ವಲ್ಪ ಕುಟುಂಬಗಳು. ಅದರಲ್ಲಿ ರಾಗಾರ್ಪಣೆ ಕೂಡ ಒಂದು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡಬೇಕು. ಜೊತೆಗೆ ಇವತ್ತು PR 9ರಿಂದ 10ನೇ ಹಂತಕ್ಕೆ ದಾಪುಗಾಲಿಡ್ತಾ ಇದೆ. ಅದಕ್ಕೂ ಕೂಡ ಹೆಮ್ಮೆ ಪಡುವಂಥ ಸಂಗತಿ. ಈ ಹಂತಕ್ಕೆ ಬರಬೇಕಾದ್ರೆ ಕನಿಷ್ಠ 10,80,000 ಪಾಯಿಂಟ್ಸ್ಗಳನ್ನ ಕ್ರೋಢೀಕರಣ ಮಾಡಬೇಕು. ಅದು ಒಬ್ಬರಿಂದ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಳ್ಳೊಳ್ಳೆಯ ಮನಸ್ಥಿತಿಗಳು ತಮ್ಮದೇ ಆದಂತಹ ಸಮಯವನ್ನು ಮೀಸಲಿಟ್ಟು ಇದರಲ್ಲಿ ಪಾಲ್ಗೊಂಡು ಈ ಹಂತಕ್ಕೆ ತಂದು ನಿಲ್ಲಿಸಿದರೆ ಆ ಎಲ್ಲ ಶ್ರೇಯ ಆ ಮನಸ್ಥಿತಿಗಳಿಗೆ ಸಲ್ಲಬೇಕು. ಜೊತೆಗೆ ಅವ್ರದ್ದೇ ಆದಂತಹ ವೈಯಕ್ತಿಕ ಸಾಂಸಾರಿಕ ಸಮಯವನ್ನು ಬದಿಗೊತ್ತಿ ನಿಮಗೆ ಒಂದು ಪ್ರೋತ್ಸಾಹದ ರೂಪದಲ್ಲಿ, ಬೆಂಬಲದ ರೂಪದಲ್ಲಿ ಸಮಯವನ್ನು ಮೀಸಲಿಟ್ಟಂತಹ ನಮ್ಮ ಕ್ಯಾಪ್ಟನ್ ರಾಜು ಪುರಕರ್ಗೂ ಕೂಡ, ಹಾಗೆ ಎಂಟೈರ್ ರಾಗಾರ್ಪಣೆ ಕುಟುಂಬದ ಸದಸ್ಯರಿಗೊಂದು ಚಪ್ಪಾಳೆಯನ್ನು ಹೇಳ್ಬಿಡ್ತೀನಿ. ನಾನು ಕೂಡ ಕನಿಷ್ಠ 2ರಿಂದ 2.5 ವರ್ಷಗಳ ಕಾಲ ಈ ಒಂದು ರಾಗಾರ್ಪಣೆ ಕುಟುಂಬದಲ್ಲಿ ಗಾಯಕನಾಗಿ ಈ PR ವೇದಿಕೆಯಲ್ಲಿ ಸಾಕಷ್ಟು ಗೀತೆಗಳನ್ನು ಹಾಡಿದ್ದೀನಿ. ಇವತ್ತೆಲ್ಲ ಒಂದು ಸಣ್ಣ ಗಾಯಕನಾಗಿ ರೂಪುಗೊಂಡಿದ್ದೀನಿ. ಅದಕ್ಕೆ ಈ ಒಂದು PR ವೇದಿಕೆ ಸಾಕ್ಷಿ ಅಂತ ಹೇಳಿದರೆ ತಪ್ಪಲ್ಲ. ಸೊ ಹಾಗಾಗಿ ನನ್ನ ಕಡೆಯಿಂದ ಕೂಡ ಈ ಒಂದು PR ವೇದಿಕೆಗೆ ನಮನವನ್ನು ಹೇಳುತ್ತಾ ಸಾಕಷ್ಟು ಒಳ್ಳೆಯ ಮನಸ್ಥಿತಿಗಳಿವೆ, ಗೌರವ ಕೊಡುವಂಥ ಸ್ನೇಹವನ್ನ ಇದೆ, ಸಾಧ್ಯವಾದಷ್ಟು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಕೊನೆಯದಾಗಿ ಒಂದೇ ಒಂದು ಮಾತು, ರಾಗಾರ್ಪಣೆಯ PR ವೇದಿಕೆ ಪ್ರಾರಂಭ ಆದಾಗಿಂದ ಮಲ್ಟಿಯಲ್ಲಿ ಯಾರೆಲ್ಲ ಬಂದು ನಿಮ್ಮ ಒಳ್ಳೊಳ್ಳೆಯ ಮಾತುಗಳಿಂದ ದನಿಯ ರೂಪದಲ್ಲಿ ಗೌರವಯುತವಾಗಿ ಮಾತಾಡಿದ್ದೀರೋ, ಇನ್ನೂ ಹೆಚ್ಚಾಗಿ ಗಾಯನ ಪ್ರತಿಭೆಗಳ ಮೂಲಕ ನಿಮ್ಮ ಧ್ವನಿಯನ್ನು ಅನಾವರಣ ಮಾಡಿರುವಂತಹ ಮನಸ್ಸುಗಳು ಎಷ್ಟೆಲ್ಲ ಬಂದು ಹೋಗಿದ್ದರು, ಆ ಎಲ್ಲರೂ ಕೂಡ ಈ ಒಂದು ಹೆಮ್ಮೆಯ ಕ್ಷಣ ಸಾಕ್ಷಿಯಾಗಲಿ, ರಾಗಾರ್ಪಣೆ ಕುಟುಂಬದ ಮೂಲಕ ಸಮರ್ಪಣೆ ಆಗಲಿ ಅಂತೇಳಿ ಹಾರೈಸ್ತೇನೆ. ಸೊ ಮತ್ತೊಮ್ಮೆ ನಾನು ನಿಮ್ಮೊಳಗೊಬ್ಬ ಗಾಯಕ ನವೀನ್. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ದಿಶಾ ಭಟ್, ಅವ್ರ ಫೀಲ್ ಇರೋದು
ನಾನು ರಾಗಾರ್ಪಣೆ ಫ್ಯಾಮಿಲಿಗೆ ಸೇರಿಕೊಂಡು ಸ್ವಲ್ಪ ದಿನ ಆಯಿತು ಅಷ್ಟೇ, ಇನ್ನು 1 ವರ್ಷವೂ ಆಗಿಲ್ಲ. ಸೊ ಕಾರಣಾಂತರಗಳಿಂದ ನನಗೆ ಆ್ಯಕ್ಟಿವ್ ಆಗೋಕ್ಕಾಗ್ತಿಲ್ಲ, ಸಾರಿ. ನಾನು ಬಾಸ್ ಹತ್ರ ಹೇಳಿದ್ದೀನಿ ನೆಕ್ಸ್ಟ್ ಆ್ಯಕ್ಟಿವ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನಾನು ವೀಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ನಮ್ಮ ರಾಗಾರ್ಪಣೆ ಫ್ಯಾಮಿಲಿ 9ನೇ ಲೆವೆಲಿಂದ 10ನೇ ಲೆವೆಲಿಗೆ ರೀಚ್ ಆಗ್ತಾ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಬಾಸು, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. 9ನೇ ಲೆವೆಲಿಂದ 10ನೇ ಲೆವೆಲಿಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಅದ್ರ ಹಿಂದೆ ತುಂಬ ಶ್ರಮ ಪಟ್ಟಿರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಬೇಕು. ಆಗಿದ್ದರೆ ಮಾತ್ರ 9ನೇ ಲೆವೆಲಿಂದ 10ನೇ ಲೆವೆಲು 11ನೇ ಲೆವೆಲಿಗೂ ರೀಚ್ ಆಗೋಕ್ಕೆ ಸಾಧ್ಯ. ಆ ಸಾಧನೆನ ಕ್ಯಾಪ್ಟನ್ಶಿಪ್ಪಲ್ಲಿದ್ದು ಬಾಸು ನೆರವೇರಿಸ್ತಿದ್ದಾರೆ. ಇನ್ನು ಮುಂದೇನೂ ಹೀಗೆ 11, 12ನೇ ಲೆವೆಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಸಪೋರ್ಟು ಹೀಗೆ ಇರಬೇಕು. ನಾನು ಸಹ ಸಪೋರ್ಟ್ ಮಾಡ್ತೀನಿ. ಒಂದು ಫ್ಯಾಮಿಲಿ ಅನ್ನಬೇಕಾದ್ರೆ ಬಾಂಡಿಂಗ್ ತುಂಬ ಮುಖ್ಯ. ನಮ್ಮ ಫ್ಯಾಮಿಲಿಲಿ ಅದಕ್ಕೆ ಯಾವ ಕೊರತೆಯೂ ಇಲ್ಲ. ತುಂಬ ಚೆನ್ನಾಗಿ ಬಾಂಡಿಂಗ್ ಇದೆ. ನಾನು ಮಲ್ಟಿಲಿದ್ದಾಗ ಕೆಲವೊಮ್ಮೆ ಬಂದು ನೋಡ್ತಿದ್ದೆ. ನಾನು ಕೆಲವು ಸತಿ ನಾನೇ ರಾಂಗ್ ಪ್ಲೇಸಿಗೆ ಬಂದಿದ್ದೀನೇನೋ ಅಂತ ಅನಿಸ್ತಿತ್ತು. ಅಂದರೆ ಅಷ್ಟು ಚೆನ್ನಾಗಿ ಬಾಂಡಿಂಗ್ ಇದೆ. ಇವರೆಲ್ಲ ಬೇರೆ ಊರವರ ಅಥವಾ ಇದೇ ಒಂದೇ ಫ್ಯಾಮಿಲಿಯವರ ಅಂತಲೇ ನನಗೆ ಕನ್ಫ್ಯೂಷನ್ ಆಗ್ತಿತ್ತು. ಸೊ ತುಂಬ ಖುಷಿಯಾಗುತ್ತೆ. ಈ ಫ್ಯಾಮಿಲಿಯಲ್ಲಿ ಇದ್ದೀನಿ, ನಾನು ಒಂದು ಈ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ಈ ರಾಗಾರ್ಪಣೆಯಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಈ ರಾಗಾರ್ಪಣೆ ಫ್ಯಾಮಿಲಿ 10ನೇ ಹಂತ ತಲುಪಿರುವ ಈ ಸಂದರ್ಭದಲ್ಲಿ ನಾನು ಫ್ಯಾಮಿಲಿಯ ಕ್ಯಾಪ್ಟನ್ ಮತ್ತು ಎಲ್ಲ ನನ್ನ ಪ್ರೀತಿಯ ಸದಸ್ಯರಿಗೂ ಕಂಗ್ರ್ಯಾಟ್ಸ್ ಹೇಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ಈ 3-3.5 ವರ್ಷದಿಂದನೂ ಫ್ಯಾಮಿಲಿಗೋಸ್ಕರ ತುಂಬ ಶ್ರಮವಹಿಸಿ ಸಹಕರಿಸಿರೋ ಎಲ್ಲರಿಗೂ ಧನ್ಯವಾದಗಳು ಸಹ. ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ 10ನೇ ಹಂತ ತಲುಪಿರೋದು 1-2 ಫ್ಯಾಮಿಲಿ ಇರಬೇಕು ಅಷ್ಟೇ ಅಂದ್ಕೋತೀನಿ. ಇಷ್ಟು ಬೇಗ 10ನೇ ಹಂತ ತಲುಪಿರೋದು ತುಂಬಾ ಖುಷಿ ವಿಷಯ. ಫ್ಯಾಮಿಲಿ ಅಂದರೆ ಒಂದು ಜೇನುಗೂಡು ಥರ ಇರಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮವಹಿಸಿ ಕಷ್ಟಪಟ್ಟರೆ ಸವಿಯಾದ ರುಚಿಯಾದ ಜೇನನ್ನು ಸವಿಬೋದು. ಅದೇ ರೀತಿ SMನಲ್ಲಿ ಕೂಡ ನಮ್ಮ ಫ್ಯಾಮಿಲಿ ಇನ್ನೂ ಎತ್ತರ ಮಟ್ಟಿಗೆ ಬೆಳಿಬೇಕು. ಎಲ್ಲರೂ ಒಗ್ಗಟ್ಟಾಗಿ ಜೇನುಗೂಡಿನಂತೆ ಮುಂದೆ ಮುಂದೆ ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕಂಗ್ರ್ಯಾಟ್ಸ್. ಹಾಡ್ತಾಯಿರಿ, ನಗ್ತಾಯಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಅವರ್ ಟೀಮ್ ಮೆಂಬರ್ಸ್. ಇಂದು ನಮ್ಮ ರಾಗಾರ್ಪಣೆಯ ಕುಟುಂಬ 9ರಿಂದ 10ನೇ ಹಂತಕ್ಕೆ ಯಶಸ್ವಿಯಾಗಿ ತಲುಪಿದೆ. ಇದಕ್ಕೆ ಮೂಲ ಕಾರಣ ಬೇರಾರೂ ಅಲ್ಲ, ನಮ್ಮ ತಂಡದ ಕ್ಯಾಪ್ಟನ್, ಸದಾ ಉತ್ಸಾಹದ ಚಿಲುಮೆ ನಮ್ಮ ರಾಜೀವಣ್ಣ. ಸೊ ಫಸ್ಟ್ ಅವರಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ರಾಜೀವಣ್ಣ. 10ನೇ ಹಂತ ತಲುಪೋದು ಸಾಮಾನ್ಯ ವಿಷಯ ಅಲ್ಲ. ಇದಕ್ಕೆ ಅವ್ರ ಡೆಡಿಕೇಶನ್ ತುಂಬ ಅಂದರೆ ತುಂಬಾ ಇದೆ. ಅವರ ಪ್ರೋತ್ಸಾಹ ಮತ್ತು ಎಲ್ಲರನ್ನೂ ಆತ್ಮೀಯವಾಗಿ ಮಾತಾಡಿಸೋ ಅವ್ರ ಗುಣ, ಸಪೋರ್ಟು ಇದಕ್ಕೆ ಮೂಲ ಕಾರಣ. ಇನ್ನೂ ವೈಯಕ್ತಿಕವಾಗಿ ನಾನು ಇತ್ತೀಚೆಗೆ PRಗೆ ಸರಿಯಾಗಿ ಬರೋಕ್ಕಾಗ್ತಾ ಇಲ್ಲ. ತುಂಬ ಬೇಜಾರಿದೆ, ಏನು ಮಾಡೋದು, ತುಂಬ ಎಲ್ಲರ ಮಿಸ್ ಮಾಡ್ಕೊತೀನಿ. ಇನ್ನು ತಂಡದ ಬೆಂಬಲದ ಬಗ್ಗೆ ಹೇಳಬೇಕಂದ್ರೆ, ಟೀಮ್ ಸ್ಪಿರಿಟ್ ಅನ್ನೋ ಮಾತಿಗೆ ನಮ್ಮ ತಂಡ ಯಾವತ್ತೂ ಮಾದರಿ. ನಮ್ಮ ರೂಮಲ್ಲಿ ಯಾವತ್ತೂ ಹಳಬ್ರು ಹೊಸಬ್ರು, ನಮ್ಮ ರೂಮವರಲ್ಲ ಬೇರೆ ರೂಮವರು ಅಂತ ಯಾವತ್ತೂ ಭೇದ ಇಲ್ಲ. ಇಲ್ಲಿ ಎಲ್ರಿಗೂ ಒಂದೇ ಪ್ರಿಫರೆನ್ಸು, ಒಂದೇ ಮಾನ್ಯತೆ, ಒಂದೇ ರೂಲ್ಸ್. ನಮ್ಮ ರಾಗಾರ್ಪಣೆಯ ಕುಟುಂಬದ ಏಳಿಗೆಗೆ ಶ್ರಮಿಸ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನಿಮ್ಮ ಅಭಿಮಾನ, ಪ್ರೋತ್ಸಾಹ ನಮ್ಮ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ. ನಮ್ಮ ರಾಗಾರ್ಪಣೆಯ ಕುಟುಂಬ 10ರಿಂದ 20 30 ಇನ್ನೂ ಎತ್ತರಕ್ಕೆ ಬೆಳೀಲಿ. ಇನ್ನೊಮ್ಮೆ ಎಲ್ಲರಿಗೂ 10ನೇ ಸಂಭ್ರಮದ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಹಲೋ, ನಮಸ್ತೆ. ನಾಳೆದು ನಮ್ಮದು ರಾಗಾರ್ಪಣೆ ಫ್ಯಾಮಿಲಿ 10ನೇ ಲೆವೆಲ್ಗೆ ಹೋಗ್ತಾ ಇದೆ. ಅದಕ್ಕೆ ನಮ್ಮ ರಾಜೀವ್ ಸರ್ ಹಾಗೂ ಮೋನಾ ಮೇಡಮ್ ಅವರಿಗೆ
ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೂ ಇದಕ್ಕೆ ಸಹಕಾರ ಮಾಡಿದಂತಹ ದೀಪಾ ಮೇಡಮ್, ಚೇತನ್ ಬ್ರದರ್, ಈಸರ್ ಸಿಸ್ಟರ್ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮಗೆಲ್ಲರಿದೆಲ್ಲ ಇದು ತುಂಬ ತುಂಬ ಸಂತೋಷದ ವಿಷಯ. ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ ಟು ಎಂಟೈರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರಿಬೇಕೆಂಬುದೇ ನಮ್ಮ ಆಸೆ. ನಮ್ಮೆಲ್ಲರ ಪ್ರೋತ್ಸಾಹ ಯಾವತ್ತೂ ನಿಮ್ಮೊಂದಿಗೆ ಇರ್ತದೆ ಸರ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ಟು ಆಲ್. ಹಾಯ್, ಹಲೋ, ನಮಸ್ತೆ. ನಮ್ಮ ಫ್ಯಾಮಿಲಿಯ ರಾಗಾರ್ಪಣೆ ಗಾಯನ ವೇದಿಕೆಯು 10ನೇ ಹಂತಕ್ಕೆ ತಲುಪುವ ಈ ಸುಂದರ ಕ್ಷಣಕ್ಕೆ ನಮ್ಮ ತಂಡದ ಜೀವಾಳ ರಾಜೀವಣ್ಣನಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಜೀವನದ ಎಲ್ಲ ಯಶಸ್ಸಿಗೂ ಮುಂದಿನ ಎಲ್ಲ ಹಂತಗಳಿಗೂ ಶ್ರೀ ವಿಘ್ನೇಶ್ವರನ ಕೃಪೆ ತಮ್ಮ ಮೇಲಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಹಂತದವರೆಗೆ ಶ್ರಮಿಸಿದ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಮುಂದಿನ ಹೆಚ್ಚಿನ ಹಂತಗಳಲ್ಲಿ ತಲುಪಲು ಸಹಕರಿಸಿ ಅಂತ ಈ ಮೂಲಕ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್, ನಮ್ಮ ರಾಗಾರ್ಪಣೆ ಕುಟುಂಬ ಈ ಸಲ 10ನೇ ಲೆವೆಲ್ಗೆ ಅಪ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕ್ಯಾಪ್ಟನ್ ರಾಜೀವ್ ಸರ್ ಇವರಿಗೂ ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಗೂ ಅಭಿನಂದನೆಗಳನ್ನು ಹೇಳ್ತಾ, ಹೀಗೆ ನಮ್ಮ ಫ್ಯಾಮಿಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ, ನಮಸ್ತೆ. ರಾಗಾರ್ಪಣೆಯ ಟೀಮ್ ಅಂದು ಇಂದು ಎಂದೆಂದು ಒಂದು ಓನರ್ಸ್, ಕೋ-ಓನರ್ಸ್, ಅಡ್ಮಿನ್ಸ್ ಎಲ್ಲರಿಗೂ 10ನೇ ಹಂತದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ, ಎಕ್ಸ್ಪೆಷಲಿ ನಮ್ಮ ರಾಗಾರ್ಪಣೆ ಕುಟುಂಬದವರಿಗೆ ಸ್ಪೆಷಲ್ ಹಾಯ್. ಇವತ್ತು ಬಂದಿರುವಂಥ ಎಲ್ಲ ಹಾಡುಗಾರರಿಗೆ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು 10ನೇ ಲೆವೆಲ್ಲಿಗೆ ಬೆಳೆದಿದೆ ರೂಮು. ಎಷ್ಟು ಈಸಿಯಾಗಿ ಹೇಳ್ತೀವಿ ಅಷ್ಟು ಈಸಿ ಅಲ್ಲ ರೀ ಅಪ್ಪ. ಎಷ್ಟು ಕಷ್ಟ ಗೊತ್ತಾ. 7 o'clock ಎಲ್ಲರೂ ಅಟೆಂಡ್ ಆಗಿ ಟಾಸ್ಕ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಸಣ್ಣವರಾದರೆ ಹೆಂಗೋ ಮಾಡ್ತಾರೆ ಬಿಡ್ರಿ. ಬಟ್ ದೊಡ್ಡವ್ರಿ, ರಾಜೀವ್ ಸರ್ ಆಗಲಿ, ದೀಪಾ ಮೇಡಮ್ ಆಗಲಿ, ಚೇತನ್ ಸರ್ ಆಗಲಿ, ಅಶೋಕ್ ಸರ್ ಆಗಲಿ, ಅವ್ರು ಏನು ಕೆಲಸ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. 7 ಗಂಟೆಗೆ ಎಷ್ಟು ಚೆನ್ನಾಗಿ ಅಟೆಂಡ್ ಆಗ್ತಾರೆ ಎಲ್ಲರೂ. ನನಗಂತೂ ತುಂಬ ಖುಷಿಯಾಗುತ್ತೆ. ನನಗೂ ಅದೇ ಥರನೇ ಇರಬೇಕು ಅಂತ 7 o'clock ನನಗೂ ಹೋಗಬೇಕು PR ಅಂತ ಇಷ್ಟಪಟ್ಟು ಆಗೋದಿಲ್ಲ. ಸಾರಿ ಹೇಳ್ತಿದ್ದೀನಿ ಆ ವಿಷಯದಾಗ ಎಲ್ರಿಗೂ. ಬಟ್ ಇನ್ನೂ ಎಲ್ಲ 10ನೇ ಲೆವೆಲೆಲ್ಲ ಇನ್ನೂ ಜಾಸ್ತಿನೇ ಬೆಳೆಸ್ಕೊಂಡು ಹೋಗಬೇಕು. ಇನ್ನೂ ಮಾತಾಡಬೇಕಂತ ತುಂಬ ಇದೆ. ಬಟ್ ಟೈಮು ಜಾಸ್ತಿ ಇಲ್ಲ. ಬಟ್ ಇನ್ನೊಂದು 2 ಮಾತು ಆಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ರಾಜೀವ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ, ಸ್ಟಾರ್ ಮೇಕರ್ನ ಎಲ್ಲ ಗಾಯಕಿಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ರಾಗಾರ್ಪಣೆ 9th ಲೆವೆಲಿಂದ 10th ಲೆವೆಲ್ಗೆ ಹೋಗ್ತಿದೆ. ಇದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ 9th ಲೆವೆಲಿಂದ 10th ಲೆವೆಲ್ಗೆ ಹೋಗಬೇಕು ಅಂದರೆ ನಮ್ಮ ಈ ರಾಗಾರ್ಪಣೆ ಫ್ಯಾಮಿಲಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ಇದಕ್ಕೆ ಪರಿಶ್ರಮ ಪಟ್ಟಿದ್ದಾರೆ. ಆದ್ದರಿಂದ ಮೊದಲಿಗೆ ನಮ್ಮ ರಾಗಾರ್ಪಣೆ ಫ್ಯಾಮಿಲಿಯ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೂ ನಮ್ಮ ಕ್ಯಾಪ್ಟನ್ ರಾಜೀವ್ ಅಣ್ಣಾಜಿ ಮತ್ತು ಕ್ಯಾಪ್ಟನ್ ನಮ್ಮ ಚೇತನಣ್ಣ, ಇವರ ಪರಿಶ್ರಮವೂ ಇದೆ. ಇವರ ಒಂದು ನಾಯಕತ್ವದಲ್ಲಿ ನಾವು ಈ 9th ಲೆವೆಲಿಂದ 10th ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಆದ್ದರಿಂದ ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ನಮ್ಮ ರಾಗಾರ್ಪಣೆ ಫ್ಯಾಮಿಲಿ ಇನ್ನೂ ಹೆಚ್ಚಿನ ಲೆವೆಲ್ಗೆ ಹೋಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಕಂಗ್ರಾಟ್ಸ್. ಮತ್ತು ಏನು ಹೇಳೋದು ಅಂದರೆ, ನಾನು ಈ ರಾಗಾರ್ಪಣೆ ಫ್ಯಾಮಿಲಿಗೆ ಇದೇ ಫಸ್ಟ್ ಫ್ಯಾಮಿಲಿ. ನಾನು ಇಲ್ಲಿಗೆ ರಾಗಾರ್ಪಣೆ ಫ್ಯಾಮಿಲಿಗೆ ನಾನು ಬಂದಿದ್ದು. ಬಟ್ ಇದರಿಂದ ನಾನು ಇದಾಯಿತು ಅಂದರೆ, ನಾನು ಇದರಲ್ಲಿ ಹಾಡ್ತಾ PR ಆಗಿರ್ಬೋದು ಅಥವಾ ಮಲ್ಟಿನಲ್ಲಿ ಆಗಿರ್ಬೋದು, ತುಂಬ ಆ್ಯಕ್ಚುಲಿ ನಾನು ಜಾಸ್ತಿ ಮಾತಾಡೋಲ್ಲ. ಬಟ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ರಾಗಾರ್ಪಣೆ ಫ್ಯಾಮಿಲಿಗೆ. ಆದ್ದರಿಂದ ನನಗೆ ಭಾಳ ಈ ಫ್ಯಾಮಿಲಿ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಯಾಕೆಂದರೆ ಅಷ್ಟು ತುಂಬ ಚೆನ್ನಾಗಿದೆ ಫ್ಯಾಮಿಲಿ. ನಮ್ಮ SML ಎಲ್ಲ ಹೇಳಬೇಕು ಅಂದರೆ ನಮ್ಮ ರಾಗಾರ್ಪಣೆ ಫ್ಯಾಮಿಲಿನೇ ಬೆಸ್ಟ್.
ಇದರಲ್ಲಿ ಏನಪ್ಪ ನಾನು ಈಗ ಬಂದು ಅಂದರೆ ನಾನು ಹೆಚ್ಚಿನ ರೀತಿಲಿ ನಾನು ಇದರಿಂದ ಕಲ್ತಿದ್ದೀನಿ ಮತ್ತು ಆಡೋದ್ರಿಂದ ಹಿಡಿದು ಪ್ರತಿಯೊಂದು ವಿಷಯನೂ ನಾನು ಇದರಲ್ಲಿ ಕಲ್ತಿದ್ದೀನಿ. ಏಕೆಂದರೆ ತುಂಬ ನಾನು ಅಷ್ಟೊಂದು ಚೆನ್ನಾಗಿ ಆಡ್ತಿರಲಿಲ್ಲ ಮೊದಲು, ಈಗ ಪರವಾಗಿಲ್ಲ. ಅಂದರೆ ನಾನೇನು ಜಾಸ್ತಿ ತುಂಬ ಆಡಲ್ಲ, ಅಟ್ಲೀಸ್ಟ್ ಪರವಾಗಿಲ್ಲ, ಒಂದು 30 to 40% ಆಡ್ತೀನಿ. ಇದಕ್ಕೆ ಕಾರಣವೇ ನಮ್ಮ ರಾಗಾರ್ಪಣೆ ಫ್ಯಾಮಿಲಿ ಮತ್ತು ಎಲ್ಲರ ಪ್ರೋತ್ಸಾಹ. ತುಂಬ ಸಪೋರ್ಟ್ ಮಾಡ್ತಾರೆ ಬೆಳೆಯೋರಿಗೆ. ಆದ್ದರಿಂದ ಮತ್ತೊಮ್ಮೆ ನಮ್ಮ ರಾಗಾರ್ಪಣೆ ಫ್ಯಾಮಿಲಿಗೆ ಕಂಗ್ರಾಟ್ಸ್ ಹೇಳ್ತಾ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ನಮ್ಮ ರಾಗಾರ್ಪಣೆ ಫ್ಯಾಮಿಲಿಯ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನೂ ಹಿಂಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಗಾರ್ಪಣೆ ಇನ್ನೂ ಸ್ಟೇಜ್ ಬೈ ಸ್ಟೇಜ್ ಮೇಲೆ ಏರ್ತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಯ್, ನನ್ನೆಲ್ಲ ಸ್ನೇಹವೃಂದಕ್ಕೂ ನಮಸ್ಕಾರ. ನಾನು ಪೂರ್ಣಿಮಾ. ನಮ್ಮ ರಾಗಾರ್ಪಣೆ ಕುಟುಂಬವು 9ನೇ ಹಂತದಿಂದ 10ನೇ ಹಂತಕ್ಕೆ ತಲುಪಿರುವುದು ನಮ್ಮೆಲ್ಲರಿಗೂ ಖುಷಿ ಹಾಗೂ ಹೆಮ್ಮೆಯ ವಿಚಾರ. ನಮ್ಮ ರಾಗಾರ್ಪಣೆ ಕುಟುಂಬವು ಈ ಹಂತವನ್ನು ತಲುಪಲು ಪ್ರತಿಯೊಂದು ಹಂತದಲ್ಲೂ ಕಾರಣರಾದಂತಹ ನಮ್ಮ ಕ್ಯಾಪ್ಟನ್ ರಾಜೀವ್ ಸರ್ ಹಾಗೂ ಅವರ ಬೆನ್ನೆಲುಬಾಗಿ ನಿಂತಿರುವ ಪ್ರತಿಯೊಬ್ಬ ಗಾಯಕ ಗಾಯಕಿಯರಿಗೂ ಧನ್ಯವಾದಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಇತ್ತೀಚಿನ ವೈಯಕ್ತಿಕ ಕಾರಣಗಳಿಂದ ನಾವು ಪಾರ್ಟ್ ರೂಮಲ್ಲಿ ಹಾಡೋದಕ್ಕೆ ಹಾಗೂ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಕ್ಷಮೆ ಇರಲಿ. ಆದಷ್ಟು ಬೇಗ ನಾವು ರಾಗಾರ್ಪಣೆ ಕುಟುಂಬದಲ್ಲಿ ಆ್ಯಕ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿರ್ತೇವೆ ಅಂತ ಹೇಳ್ತಾ, ನಮ್ಮ ರಾಗಾರ್ಪಣೆ ಕುಟುಂಬವು 100 ಹಂತವನ್ನು ತಲುಪಲಿ ಹಾಗೂ ಎಲ್ಲ ಕುಟುಂಬದವರಿಗೂ ಮಾದರಿಯಾಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಹೋಲ್ ಟೀಮ್. ಹಾಯ್, ಹಲೋ. ನಮ್ಮ ರಾಗಾರ್ಪಣೆ ಕುಟುಂಬದ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ರಾಗಾರ್ಪಣೆ ಕುಟುಂಬಕ್ಕೆ ಸಹಕಾರ ಪ್ರೋತ್ಸಾಹ ಕೊಡ್ತಾ ಇರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ರಾಗಾರ್ಪಣೆ ಕುಟುಂಬ ಈಗ 10ನೇ ಹಂತ ತಲುಪ್ತಾ ಇದೆ. ತುಂಬ ಖುಷಿ ವಿಚಾರ. ಈ ಒಂದು ಹಂತವನ್ನು ತಲುಪೋದಕ್ಕೆ ಕಾರಣರಾದ ತಮ್ಮೆಲ್ಲರಿಗೂ, ಮುಖ್ಯವಾಗಿ ನಮ್ಮ ಕ್ಯಾಪ್ಟನ್ ರಾಜುಬ್ರು, ಕೋ ಕ್ಯಾಪ್ಟನ್ಗಳು ಹಾಗೂ ಅಡ್ಮಿನ್ಸ್ಗಳು ಹಾಗೂ ನಮ್ಮ ಕುಟುಂಬಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವ ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ತಮಗೂ ಈ ಒಂದು ಸುಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರ ಸಹಕಾರದಿಂದಲೇ ನಮ್ಮ ಕುಟುಂಬ ಈ ಒಂದು ಹಂತವನ್ನು ತಲುಪ್ತಾ ಇದೆ. ಇನ್ನೂ ನಮ್ಮ ರಾಗಾರ್ಪಣೆ ಕುಟುಂಬ ಇನ್ನೂ ಹೆಚ್ಚಿನ ಹಂತವನ್ನು ತಲುಪಿ ಒಂದು ಮಾದರಿ ಕುಟುಂಬ ಆಗಬೇಕು ಅಂತ ಹೇಳಿ ನಾನು ಹಾರೈಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಮಸ್ಕಾರ. ಹಾಯ್ ಆಲ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಟು ರಾಜೀವ್ ಬ್ರೋ. ಬಿಕಾಸ್ ಈ ಒಂದು ರಾಗಾರ್ಪಣೆ 10ನೇ ಹಂತವನ್ನು ತಲುಪ್ತಾ ಇದೆ ಅಂದರೆ ಅದಕ್ಕೆ ತುಂಬಾ ಎಫರ್ಟ್ ಹಾಕಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಾಜೀವ್ ಬ್ರೋ. ಹಾಗಂತ ಬೇರೆ ಯಾರೂ ಎಫರ್ಟ್ ಹಾಕಿಲ್ಲ ಅಂತ ನಾನು ಹೇಳ್ತಿಲ್ಲ, ಯಾರೂ ಬೇಜಾರಾಗಬೇಡಿ. ನಾವೆಲ್ಲರೂ ಎಲ್ಲೋ ಒಂದು ಕಡೆ ನಮ್ಮದೇ ಆದಂಥ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ದೂರ ಉಳಿತಾ ಬಂದ್ವಿ, ಕೆಲಸಗಳಲ್ಲಿ ಕಾರಣ ಕೊಡ್ತಾ ಬಂದ್ವಿ. ಆದರೆ ಎಲ್ಲೂ ಕೂಡ ಕಾರಣ ಕೊಡ್ದಿರೆ ಏಕಾಂಗಿಯಾಗಿ ಹೋರಾಡಿಕೊಂಡು ಇಲ್ಲಿವರೆಗೂ ತಲುಪಿಸಿರೋದು ರಾಜೀವ್ ಬ್ರೋ. ಸೊ ನಾನು ಅದಕ್ಕೋಸ್ಕರ ಅವ್ರಿಗೇ ನಾನು ಕಂಗ್ರ್ಯಾಚುಲೇಷನ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಟೀಮ್ ಮೆಂಬರ್ಸ್ ಎಲ್ಲರ ಸಪೋರ್ಟ್ ಕೂಡ ತುಂಬ ಮುಖ್ಯ. ಸಪೋರ್ಟ್ ಇಲ್ದಿರೆ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಒಬ್ಬ ವ್ಯಕ್ತಿ ಡ್ರಾಪ್ ಆಗ್ತಾ ಬಂದ್ವಿ ಅಲ್ಲೆಲ್ಲ ಹೊಸಬ್ರು ಜಾಯ್ನ್ ಆದವರೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಸೊ ರಾಗಾರ್ಪಣೆ ಹುಟ್ಟಿನಿಂದ ಇಲ್ಲಿಯವರೆಗೂ ಯಾರೆಲ್ಲ ಒಂದು ಸಿಂಗಲ್ ಡೇ ಸಪೋರ್ಟ್ ಮಾಡಿದ್ದೀರ ನಮ್ಮ PR ಬೆಳವಣಿಗೆಗೋಸ್ಕರ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಡ್ರೀಮ್ ಬರೀ 10th ಲೆವೆಲ್ ಅಲ್ಲ, ಮೊದಲು ನಮ್ಮ ಡ್ರೀಮ್ ಇದ್ದಿದ್ದು ಅಫಿಷಿಯಲ್ ಫ್ಯಾಮಿಲಿ, ದಟ್ ಈಸ್ 9th or 10th ಲೆವೆಲ್ ಇತ್ತು ಮೊದಲು. ಈಗಲೂ ಕೂಡ ನಮ್ಮ ಡ್ರೀಮ್ ನಮ್ಮ ಫ್ಯಾಮಿಲಿ ಅಫಿಷಿಯಲ್ ಆಗಬೇಕು. ಸೊ ಅದಾಗಬೇಕು ಅಂದರೆ ಎಲ್ಲರ ಸಹಕಾರ ಸಪೋರ್ಟ್ ತುಂಬಾ ಮುಖ್ಯ. ಸೊ ಈ 10th ಲೆವೆಲ್ನ ತುಂಬ ಸಿಂಪಲಾಗಿ ಮಾಡ್ತಿದ್ದೀವಿ ಅನ್ನೋ ಬೇಸರ ತುಂಬ ಇದೆ. ಬಟ್ ಆದರೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು 10th ಲೆವೆಲ್ನ ಸಂಭ್ರಮಾಚರಣೆಯನ್ನು
ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. ನಿಮಗೂ ಆಸೆ ತುಂಬ ಇದೆ ಅಂತ ಗೊತ್ತು. ಸೊ ಅದನ್ನು ನಾವು ಈಡೇರಿಸೋಣ. ಅದಕ್ಕೋಸ್ಕರ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಸಕ್ಸಸ್ ಮಾಡೋಣ. ಅದನ್ನು ಹೀಗೆ ಬಿಡೋದು ಬೇಡ. ಅಷ್ಟು ಮಾತ್ರ ಅಲ್ಲದೆ ಇನ್ನು ಮುಂದೆ ಕೂಡ ಇದೇ ರೀತಿಲಿ ಪ್ರತಿಯೊಬ್ಬ ಮೆಂಬರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ. ನಾನು ಪರ್ಸ್ನಲಿ ರಿಕ್ವೆಸ್ಟ್ ಮಾಡುವಂಥದ್ದು ನಮ್ಮ ಟೀಮ್ನಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಮೆಂಬರ್ಸ್ಗಳಲ್ಲಿ, ಸ್ಪೆಷಲಿ ಇದು ನನ್ನ ರಿಕ್ವೆಸ್ಟ್ ಓಲ್ಡ್ ಮೆಂಬರ್ಸ್ಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಹೊಸಬ್ರೆಲ್ಲ ಆ್ಯಕ್ಟಿವ್ ಆಗೇ ಇದ್ದಾರೆ, ನಾವೆಲ್ಲ ಹಳಬ್ರೆಲ್ಲ ಇನ್ಆ್ಯಕ್ಟಿವ್ ಆಗೇ ಇದ್ದೀವಿ. ನಂಗೆ ಗೊತ್ತು ನಮ್ಮದೇ ಆದಂಥ ವೈಯಕ್ತಿಕ ಕಾರಣಗಳು ತುಂಬ ಇದೆ. ಓಕೆ, ನನಗೂ ತುಂಬ ಕಾರಣ ಇದೆ. ನಾನು ತುಂಬ ದಿನದಿಂದ ಇನ್ಆ್ಯಕ್ಟಿವ್ ಇದ್ದೀನಿ. ಇದೇ ಥರ ಯಾರೆಲ್ಲ ಇನ್ಆ್ಯಕ್ಟಿವ್ ಇದೆಯೋ ಎಲ್ರಿಗೂ ಅವ್ರದ್ದೇ ಆದ ಕಾರಣಗಳಿದೆ. ಬಟ್ ಆದರೂ ಕೂಡ ಆ ಕಾರಣಗಳನ್ನು ಬದಿಗಿಟ್ಟು ಆದಷ್ಟು ನಾವು ಇನ್ಮೇಲೆ ಸ್ವಲ್ಪ ಆದರೂ ಆ್ಯಕ್ಟಿವ್ ಆಗೋದಕ್ಕೆ ಪ್ರಯತ್ನ ಪಡೋಣ ಅನ್ನೋದು ನನ್ನ ಒಂದು ಆಸೆ. ಸೊ ಇವತ್ತಿಂದ ಆದಷ್ಟು ನಾನು ಕೂಡ ಅದನ್ನು ಪ್ರಯತ್ನ ಪಡ್ತೀನಿ. ನೀವು ಎಲ್ಲ ಅದನ್ನು ಪ್ರಯತ್ನ ಪಟ್ಟರೆ ಮೊದಲು ನಮ್ಮ ಒಂದು ರಾಗಾರ್ಪಣೆ ಎಷ್ಟು ಖುಷಿನಲ್ಲಿರ್ತಾಯಿತ್ತು, ಎಷ್ಟು ನಾವು ಎಂಜಾಯ್ ಮಾಡ್ತಾಯಿದ್ವಿ, ಎಷ್ಟು ನಾವು ಎಲ್ಲರೂ ಗ್ಯಾದರ್ ಆಗಿ ಸಂಭ್ರಮ ಪಡ್ತಾ ಇದ್ವಿ, ಅದನ್ನು ನಾವು ಮತ್ತೆ ಮಾಡ್ಬೋದು. ಅದಾಗಬೇಕು ಅಂದರೆ ಎಲ್ಲರೂ ಆ್ಯಕ್ಟಿವ್ ಆಗೋದು ತುಂಬಾ ಮುಖ್ಯ. ಸೊ ದಯವಿಟ್ಟು ಎಲ್ಲರೂ ಆ್ಯಕ್ಟಿವ್ ಆಗೋಣ, ಜೊತೆಗೆ ಎಲ್ಲರೂ ಖುಷಿಯಿಂದ ಇದನ್ನು ಆಚರಿಸೋಣ. ಕಂಗ್ರ್ಯಾಚುಲೇಷನ್ಸ್ ಒನ್ ಆ್ಯಂಡ್ ಆಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಯ್ ಆಲ್, ಕಂಗ್ರ್ಯಾಚುಲೇಷನ್ಸ್. ರಾಗಾರ್ಪಣೆ 10ನೇ ಹಂತನ ತಲುಪ್ತಾ ಇದೆ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ನಾವೇ ಸಪೋರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು ಎಲ್ರಿಗೂ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀವಿ, ಹೀಗೆ ಮಾಡಿ. ಹಾಯ್ ಆಲ್, ನಾನು ಲಿಯಾ ರಾಗಾರ್ಪಣೆ. ರಾಗಾರ್ಪಣೆ ಕುಟುಂಬವು ತನ್ನ 9ನೆಯ ಹಂತವನ್ನು ಪೂರ್ತಿಗೊಳಿಸಿ 10ನೆಯ ಹಂತಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಕುಟುಂಬದ ಮುಖ್ಯಸ್ಥರಿಗೂ ಹಾಗೂ ಸರ್ವ ಸದಸ್ಯರಿಗೂ ಕೂಡ ನನ್ನ ಶುಭಾಶಯಗಳನ್ನು ಹೇಳುತ್ತಾ, ರಾಗಾರ್ಪಣೆ ಕುಟುಂಬ ಮಾಡಿರುವಂತಹ ಈ ಒಂದು ಸಾಧನೆ ಅದ್ಭುತ ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಲೆವೆಲನ್ನು ರೀಚ್ ಮಾಡೋದು ತುಂಬ ಕಷ್ಟವಾದಂಥ ಕೆಲಸ. ಅದನ್ನು ರಾಗಾರ್ಪಣೆ ಯಶಸ್ವಿಯಾಗಿ ಪೂರ್ತಿಗೊಳಿಸಿದೆ. ಹಾಗೆ ನಾನು ನೋಡಿದ ಹಾಗೆ SM-ಅಲ್ಲಿ ತುಂಬ ಜನ ಕೆಲವು ದಿನ ಆ ಫ್ಯಾಮಿಲಿ, ಕೆಲವು ದಿನ ಈ ಫ್ಯಾಮಿಲಿ ಅಂತ ಓಡಾಡ್ತಾ ಇರ್ತಾರೆ. ಬಟ್ ನನ್ನ ಹೆಸರಿನ ಮುಂದೆ ರಾಗಾರ್ಪಣೆ ಟ್ಯಾಗ್ ಇದ್ಮೇಲೆ ಇಲ್ಲಿವರೆಗೂ ಕೂಡ ನಾನು ಚೇಂಜ್ ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಸಿಗ್ತಾ ಇರ್ತಕ್ಕಂತಹ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ. ರಾಗಾರ್ಪಣೆಯ ಈ ಯಶಸ್ಸು ಇನ್ನೂ ಹೆಚ್ಚಿನ ಹಂತಕ್ಕೆ ತಲುಪುವಂತೆ ಸಾಗಲಿ ಅಂತ ಹೇಳ್ತಾ, ಕುಟುಂಬದ ಹಿರಿಯ ಕಿರಿಯ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮ್ಮ ರಾಗಾರ್ಪಣೆ ಕುಟುಂಬವು 10ನೇ ಹಂತ ತಲುಪುತ್ತಿರುವುದಕ್ಕೆ ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ, ಸಂತಸದ ವಾತಾವರಣ. ಇವತ್ತಿನ ದಿನವನ್ನು ತುಂಬ ಖುಷಿಯಿಂದ ಎಲ್ಲರೂ ಆಚರಿಸೋಣ. ಹಾಗೆ ನನ್ನ ರಾಗಾರ್ಪಣೆ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಓನರ್ ಜಿ, ಕ್ಯಾಪ್ಟನ್ ಜಿ, ರಾಜೀವ್ ಸರ್ಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್, ರಾಗಾರ್ಪಣೆ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಹಾಯ್, ನಾನು ಲೋಕಿ ರಾಗಾರ್ಪಣೆ. ನಮ್ಮ ರಾಗಾರ್ಪಣೆ ಫ್ಯಾಮಿಲಿಯು 10th ಲೆವೆಲ್ಗೆ ಅಪ್ ಆಗ್ತಾ ಇದೆ. ಸೊ ಈ ಶುಭ ಸಂದರ್ಭದಲ್ಲಿ ಶ್ರಮಿಸಿದಂಥ ನಮ್ಮ ಓನರ್ ರಾಜವಣ್ಣ, ಹಾಗೆ ಓನರ್ಸ್ಗಳು, ಹಾಗೆ ಅಡ್ಮಿನ್ಸ್ಗಳು ಹಾಗೂ ತಂಡದ ಎಲ್ಲ ಸರ್ವ ಸದಸ್ಯರುಗಳಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ಇದ್ದು ಜೊತೆಗಿದ್ದು 1ನೇ ಲೆವೆಲಿಂದ 10ನೇ ಲೆವೆಲ್ವರೆಗೂ ಯಾರೆಲ್ಲ ಇದ್ದು ಸಹಕರಿಸಿದರೋ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೈ ರಾಗಾರ್ಪಣೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ರಾಗಾರ್ಪಣೆ ತಂಡ ಇಂದಿಗೆ 10ನೇ ಹಂತ ತಲುಪ್ತಾ ಇದೆ. ನಿಜವಾಗ್ಲೂ ಕೂಡ ಇದೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರನೇ ಹೌದು. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ರಾಗಾರ್ಪಣೆ ತಂಡ ಶುರುವಾದಾಗಲಿಂದನೂ ಕೂಡ ನಾವು ಈ ಹಂತ ತಲುಪ್ತೀವಿ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಇವತ್ತು ಹಂತ ತಲುಪಿದ್ದೀವಿ ಅಂತ ಹೇಳಿದ್ರೆ ಒಂದು ಸತಿ ನಾವು ಅದನ್ನು ಹಿಂದೆ ತಿರುಗಿ ನೋಡಿದಾಗ ನಾವು ಈ ಒಂದು ಹಂತನ ತಲುಪಿದ್ದು, ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೀವ ಅನ್ನೋದು ನಿಜವಾಗ್ಲೂ ಅನಿಸುತ್ತೆ ನಮಗೆ. ಆ್ಯಕ್ಚುಲಿ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದಾಗ ನಮಗೆಲ್ಲೂ ಕೂಡ
ಲೆವೆಲ್ ಅಪ್ ಅಂತನೋ ಅಥವಾ ಟಾಸ್ಕ್ ಅಂತನೋ ಜಸ್ಟ್ ಬರ್ತಿದ್ವಿ, ಹಾಡ್ತಿದ್ವಿ, ಹರಟೆ ಹೊಡಿತಿದ್ವಿ. ಅದರಲ್ಲೂ ಕೂಡ ಕೋವಿಡ್ ಟೈಮ್ ಅಂತ ಬಂದಾಗ ತುಂಬ ಜನ ಬರ್ತಾಯಿದ್ರು. ಕಾಂಟ್ರಿಬ್ಯೂಷನ್ಸ್ ಎಲ್ಲರದ್ದು ಇದೆ. ಇವತ್ತು ಈ ಹಂತ ತಲುಪಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮೆಂಬರ್ಸ್ದು ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಅವರು ಹಾಡೋದ್ರ ಮುಖಾಂತರ, ಕಮೆಂಟ್ ಮಾಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ, ಗಿಫ್ಟ್ಗಳು ಪಾಸ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರದ್ದು ಕೂಡ ಈ ಒಂದು ಫ್ಯಾಮಿಲಿನಲ್ಲಿ ಅವ್ರದ್ದೆಲ್ಲದೂ ಕೂಡ ಕಾಂಟ್ರಿಬ್ಯೂಷನ್ಸ್ ಇದ್ದೇ ಇರುತ್ತೆ. ಅವರಿಲ್ದಲ್ಲೇ ಇವತ್ತು ನಾವು ಈ ಹಂತ ತಲುಪಲಿಕ್ಕೆ ಅಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ನಮ್ಮ ಕ್ಯಾಪ್ಟನ್ ರಾಜೀವ್ ಬ್ರೋದು ಇದು ಬಹಳ ದೊಡ್ಡ ಕನಸಾಗಿತ್ತು. ಈ ಒಂದು ಹಂತ ತಲುಪಬೇಕು, ಈ ಒಂದು ಹಂತ ತಲುಪಿಬಿಟ್ಟು ನಾವು ಕೂಡ ಅಫಿಷಿಯಲ್ ಆಗಬೇಕು ಅನ್ನೋದಿತ್ತು. ಯಾಕೆಂದರೆ ಆವಾಗ 10th ಲೆವೆಲ್ ಬಂತು ಅಂತ ಹೇಳಿದ್ರೆ ನಾವು ಅಫಿಷಿಯಲ್ ಅಂತ ಆಲ್ರೆಡಿ ನಮಗೆ ಒಂದು ಗೊತ್ತಿತ್ತು ನಮಗೆ. ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ 14, 15, 16 ಲೆವೆಲ್ ಈ ಥರ ಎಲ್ಲ ಇದೆ ಅಫಿಷಿಯಲ್ಗೆ ಅಂತ ಅನಿಸುತ್ತೆ. ಅದರಲ್ಲೂ ಲಾಸ್ಟ್ 2 ಇಯರ್ಸಿಂದ ಹೇಳಬೇಕು ಅಂತಂದರೆ ಲಾಸ್ಟ್ 2 ಇಯರ್ಸಿಂದನೂ ಕೂಡ ನಮ್ಮದು ಕಾಂಟ್ರಿಬ್ಯೂಷನ್ಸ್ ಅಷ್ಟಿಲ್ಲ. ಎಸ್ಪೆಷಲಿ ಆ್ಯಕ್ಚುಲಿ ಕೋನರ್ ಅಂತ ಒಂದು ಪಟ್ಟ ಕೊಟ್ಟಾಗ ನಮ್ಮದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಇರಬೇಕು. ಬಟ್ ನನಗೆ ಗೊತ್ತಿರೋ ಹಾಗೆ 2 ಇಯರ್ಸಿಂದ ನಮ್ಮದು ಯಾವ ಕಾಂಟ್ರಿಬ್ಯೂಷನ್ಸು ಅಷ್ಟಿಲ್ಲ ಫ್ಯಾಮಿಲಿನಲ್ಲಿ. ಆದರೂ ಕೂಡ ಕ್ಯಾಪ್ಟನ್ನು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಆ ಒಂದು 2 ಇಯರ್ಸಲ್ಲಿ ಪ್ರತಿ ದಿನವೂ ಕೂಡ ಅವ್ರಿಗೆ ಏನು ಟಾಸ್ಕ್ ಇರುತ್ತೆ, ಆ ಫ್ಯಾಮಿಲಿನ ಹೆಂಗೆ ತಗೊಂಡೋಗ್ಬೇಕು, ನಿಜವಾಗ್ಲೂ ಅವರಿಂದ ಮಾತ್ರ ಸಾಧ್ಯ ಅಂತ ಅನ್ಕೋತೀನಿ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ಎಷ್ಟೊತ್ತಿಗೆ ಒಂದು 6 ಅಥವಾ 7 ಡ್ರಾಪ್ ಆಗಿ ಹೋಗ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಬಟ್ ಅವ್ರು ಎಷ್ಟೇ ಲೈಕ್ ಕೋಪಿಸ್ಟ್ ಆಗಿರ್ಬೋದು ಅಥವಾ ನಮಗೆಲ್ಲ ಅನಿಸುತ್ತೆ ಇವರೇನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಒಳಗಡೆ ಒಂದು ಸ್ಮೂತ್ ಹಾರ್ಟ್ ಅಂತ ನಾವೇನು ಕರಿತೀವಿ, ಒಳಗಡೆ ಒಂದು ಮೃದು ಸ್ವಭಾವ ಇದೆ ಅವರಿಗೆ. ಬಟ್ ನಮಗೆ ಅನಿಸುತ್ತೆ ಅವ್ರು ಆ ಥರ ಮಾತಾಡಿದಾಗ ಇದೇನಪ್ಪ ಸರ್ ಹಿಂಗೆ ಅಂದ್ಬಿಟ್ರಲ್ಲ ಅನ್ನೋ ಥರ ಎಲ್ಲರಿಗೂ ಫೀಲ್ ಆಗಿರ್ಬೋದು. ಆದರೆ ಅವ್ರ ಇಂಟೆನ್ಷನ್ ಅದು ಅಲ್ವೇ ಅಲ್ಲ, ಮತ್ತು ಅವ್ರದ್ದನ್ನು ಕ್ಯಾರಿ ಮಾಡಲಿಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ನನಗೆ ಅವರ ಆ ಗುಣ ನನಗೆ ತುಂಬ ಇಷ್ಟ ಆಗುತ್ತೆ. ಇವತ್ತಿಗೂ ಕೂಡ ನಾವು ಅವ್ರ ಜೊತೆ ಸಾಥ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನನಗೆ ಇಷ್ಟ ಆಗಿರೋ ಗುಣ ಅಂತಂದರೆ ಅದೇ. ಅವ್ರು ಸಿಟ್ಟು ಮಾಡ್ಕೊಳ್ಳೋದು ಸಹಜ, ಬಟ್ ಆ ಸಿಟ್ಟನ್ನು ಬೇಗ ಆದಷ್ಟು ಬೇಗನೆ ಮರೆತು ಬಿಡ್ತಾರೆ ಅವರು. ಯಾವುದನ್ನು ಕೂಡ ಕ್ಯಾರಿ ಮಾಡೋವಂಥ ಒಂದು ಮನೋಭಾವ ಅವ್ರಿಗಿಲ್ಲ. ಆದರೂ ಕೂಡ ನನಗೆ ಈ ಒಂದು ಹಂತದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು. ನಂದು ಕಾನ್ಸೆಪ್ಟ್ ಬೇರೆ ಥರನೇ ಇತ್ತು ಆ್ಯಕ್ಚುಲಿ. ಅದೆಲ್ಲ ಆಲ್ರೆಡಿ ಹೇಳಿದ್ದೆ ನಾನು. ಅನ್ಫಾರ್ಚುನೇಟಾಗಿ ಅದನ್ನು ಮಾಡಲಿಕ್ಕೆ ಆಗಿಲ್ಲ. ಆದರೂ ನೆವರ್ದೆಲೆಸ್ ಒಂದಲ್ಲ ಒಂದು ದಿವಸ ಅದನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಟ್ ಎನಿ ಕಾಸ್ಟ್ ಮಾಡ್ತೀನಿ. ಅದರಲ್ಲೂ ಕೂಡ ನನಗೆ ಎಲ್ಲರದ್ದು ಸಪೋರ್ಟ್ ಅವಶ್ಯಕತೆ ಇದೆ. ಬಟ್ ಸ್ಟಿಲ್ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಆ ಒಂದು ಕನಸನ್ನು ಕೂಡ ನಾನು ನೆರವೇರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ಒನ್ಸ್ ಅಗೇನ್ ರಾಗಾರ್ಪಣೆ ತಂಡದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಸಂಭ್ರಮ ಒಬ್ರದ್ದಿಬ್ರದ್ದಲ್ಲ, ಇವತ್ತೆಲ್ಲರದು. ಇವತ್ತು ನಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರು ಬಂದಿದ್ದಾರೆ, ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ, ಬಿಟ್ಟೋಗಿದ್ದಾರೆ, ಹಾಡುಗಳ ಮುಖಾಂತರ, ಕಮೆಂಟ್ಗಳ ಮುಖಾಂತರ, ಗಿಫ್ಟ್ ಪಾಸ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರದ್ದು ಕೂಡ ಸಹಕಾರ ಇಲ್ಲಿದೆ. ಅವ್ರ ಸಹಕಾರದಿಂದಲೇ ನಾವು ಇವತ್ತು ಈ ಹಂತನ ತಲುಪಲಿಕ್ಕೆ ಸಾಧ್ಯ ಆಗಿರೋದು. ನಾವು ಯಾರ್ದೂ ಕೂಡ ಪಾಯಿಂಟ್ಔಟ್ ಮಾಡಲಿಕ್ಕಾಗಲ್ಲ. ಇಂಥವ್ರು ಮಾತ್ರ ಮಾಡಿದರು, ಇಂಥವ್ರು ಮಾಡಿದರು ಅಂತ ಹೇಳಲಿಕ್ಕೆ ಪಾಯಿಂಟ್ಔಟ್ ಮಾಡಿದರೆ ತಪ್ಪಾಗುತ್ತೆ. ಇಲ್ಲಿ ಓನರ್ ಅಡ್ಮಿನ್ಸ್ ಅಷ್ಟೇ ಎಲ್ಲ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಒಂದು ಸಹಕಾರನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸ್ತಿದೆ ನನಗೆ. ಇವತ್ತು ಈ ಹಂತ ತಲುಪಲಿಕ್ಕೆ ಒಂದು ಬಹಳ ಖುಷಿನೇ ಇದೆ. ಸೆಲೆಬ್ರೇಷನ್ ಅಂತ ಬಂದಾಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗಬೇಕಿತ್ತು ಅನ್ನೋ ಒಂದು ಬೇಜಾರು ಕೂಡ ಇದೆ. ಆದರೂ ಇರಲಿ, ಯಾಕಂದರೆ ಎಲ್ಲ ಅಟ್ ಎ ಟೈಮಲ್ಲಿ ನಾವು ಅಂದ್ಕೊಂಡಿದ್ದು ಅಲ್ಲೇ ಆಗಲ್ಲ. ಆಲ್ ಇಸ್ ವೆಲ್ ಅಂತ ಅಂತೀವಲ್ಲ, ಆ ಥರ ಅಂದ್ಕೊಂಡು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಖಂಡಿತವಾಗ್ಲೂ ನೆರವೇರಿಸಲಿಕ್ಕೆ ನೀವೆಲ್ಲ ಸಹಕಾರ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ರಾಗಾರ್ಪಣೆ ಫ್ಯಾಮಿಲಿ. ಬಂದಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂಬರುವ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ಸಪೋರ್ಟ್ ಮಾಡೋಣ. ನಮ್ಮ ಲೆವೆಲ್ಲು 10th ಲೆವೆಲ್ ಅನ್ನೋದು ಅಷ್ಟೇ ಆಗಿರಬಾರ್ದು. ನಮ್ಮ ರಾಗಾರ್ಪಣೆ ಅಂತ ಬಂದಾಗ ನಾವು ಹಾಡುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಸೊ ಮುಂದಿನ ದಿನಗಳಲ್ಲಿ ಬೇರೆ ಥರ ಒಂದು ಹೊಸ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಲಿಕ್ಕೆ ನಿಜವಾಗ್ಲೂ ನನಗೊಂದು ಆಸೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡೋದು ಇಷ್ಟೇ. ಅಟ್ ಎನಿ ಕಾಸ್ಟ್ ಮುಂಬರುವ ದಿನಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ನಮ್ಮದೇ ಆದಂಥ ಕೆಲವು ಪ್ರಾಬ್ಲಮ್ಗಳಿಂದ ನಾನು ಬರಲಿಕ್ಕಾಗಿಲ್ಲ. ಬಟ್ ನಾಳೆಯಿಂದನೇ ಅಂತಲೇ ಅಂದ್ಕೊಳ್ಳಿ,
ಖಂಡಿತವಾಗ್ಲೂ ನಮ್ಮ PR ಇನ್ನು ಏನೇನು ಮಾಡ್ಬೋದು, ಏನೇನು ಮಾಡಬೇಕು, ರಾಜೀವ್ ಬ್ರೋಗೆ ಇನ್ನೂ ಏನೇನು ನಾವು ಸಪೋರ್ಟ್ ಮಾಡಿದ್ರೆ ಇನ್ನೂ ನಮ್ಮ ರಾಗಾರ್ಪಣೆ ಫ್ಯಾಮಿಲಿ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಥಾಟ್ ನಾನು ಆಲ್ರೆಡಿ ಅಂದ್ಕೊಂಡಿದ್ದೀನಿ. ಈ ಥರ ಮಾಡಬೇಕು, ಈ ಥರ ಆಗಬೇಕು ಅಂತ. ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಪ್ರಾಮಿಸ್ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳಿ. ಬಟ್ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಅವಶ್ಯಕತೆ ಇದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಮುಂಬರುವ ದಿನಗಳಲ್ಲಿ ನಾವೇನೇ ಇದ್ದರೂ ಕೂಡ ಹಾಡುಗಳಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಹಾಡಿಗೆ ಸಂಬಂಧಪಟ್ಟಂಗೆ ಏನು ಬೇಕು ನಾವು ಅದನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ರಾಗಾರ್ಪಣೆ ಫ್ಯಾಮಿಲಿ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲನೇದಾಗಿ ನಮ್ಮ ಇಷ್ಟ ದೇವರಾದಂತಹ ಗಣಪತಿಯನ್ನು ನೆನೆಯುತ್ತಾ, ಇವತ್ತಿನ ಸುಸಂದರ್ಭ ಏನಪ್ಪ ಅಂದರೆ ರಾಗಾರ್ಪಣೆ ಕುಟುಂಬದ ಗಾಯನ ವೇದಿಕೆ 9ರಿಂದ 10ನೇ ಹಂತಕ್ಕೆ ತಲುಪ್ತಾ ಇದೆ. ನಿಜವಾಗ್ಲೂ ಖುಷಿ ಕಂಡ್ರಿ, ಸೂಪರ್. ಇದು ಬರೀ ಒಂದು ಯಶಸ್ಸಿನ ಮೆಟ್ಟಿಲು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಇದು ನನ್ನ ಕನಸು. ಸ್ಟಾರ್ ಮೇಕರ್ ಎಂಬ ಗಾಯನ ವೇದಿಕೆಯಲ್ಲಿ ಸುಮಾರು ಬೆರಳೆಣಿಕೆ, ನನಗನ್ನಿಸ್ದಂಗೆ ಮೋಸ್ಟ್ಲಿ ಇದು ನಂದು 2ನೇದಿರಬೇಕು ಈ ಹಂತವನ್ನು ತಲುಪ್ತಾ ಇರೋವಂಥ ಒಂದು ವೇದಿಕೆ. ಅಂದರೆ ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಕೂಡ ಆಗುತ್ತೆ. ಯಾಕಂದರೆ ಇಂಥದ್ದೊಂದು ಟೀಮ್ನ ಜೊತೆಗೆ ನಾನಿದ್ದೀನಿ ಅಂತ ಹೇಳಿ. ಇದು ಟೀಮ್ ಎಫರ್ಟ್. ಅಂದರೆ ಎಲ್ಲ ಹಿರಿಯರು ಕಿರಿಯರು ಅವರು ಇವರು ಅಂತ ಎಲ್ಲ ಸೇರಿಕೊಂಡು ನನ್ನ ಫ್ಯಾಮಿಲಿ, ನನ್ನ ಗಾಯನ ವೇದಿಕೆ, ನನ್ನ ಕುಟುಂಬ ಅಂತ ಹೇಳಿ ಪರಿಶ್ರಮ ಪಟ್ಟಾಗಲೇ ಈ ಥರದ ಒಂದು ಯಶಸ್ಸು ಸಿಗೋಕ್ಕೆ ಸಾಧ್ಯ. ಒಬ್ಬನಿಂದ ಮಾತ್ರ ಸಾಧ್ಯನೇ ಇಲ್ಲ ಕಣ್ರಿ, ಸಾಧ್ಯನೇ ಇಲ್ಲ. ಯಾಕಂದರೆ ವಿಭಿನ್ನ ರೀತಿಯ ಮನಸ್ಸುಗಳು, ಅದ್ರ ಜೊತೆಗೆ ಮುನಿಸುಗಳು, ತೊಂದರೆಗಳು, ವಿಘ್ನಗಳು, ಈ ಥರ ಹಲವಾರು ಕಷ್ಟಗಳನ್ನು, ಜೊತೆಗೆ ಸಂತೋಷ ಕೂಡ ಇರುತ್ತೆ, ಎಲ್ಲವನ್ನೂ ಜೊತೆಗೆ ಸಹಿಸ್ಕೊಂಡು ಎದುರಿಸ್ಕೊಂಡು ಅವನ್ನೆಲ್ಲ ಪಾರು ಮಾಡಿಕೊಂಡು ಬಂದು ಮುಟ್ಟೋದಿದೆಯಲ್ಲ ಒಂದು ಗುರಿನ, ಅದು ನಿಜವಾಗ್ಲೂ ತುಂಬ ಸಂತೋಷ ಕೊಡೋವಂಥ ಒಂದು ವಿಷಯ. ಇವತ್ತು ಅಂಥದೇ ಒಂದು ಸಂತೋಷ ಕೂಟ ನನ್ನ ಗಾಯನ ವೇದಿಕೆಯಲ್ಲಿ ನಡೀತಾ ಇದೆ. ಅದೇ 10ನೇ ಹಂತದ ಸಂಭ್ರಮಾಚರಣೆ. ಥ್ಯಾಂಕ್ ಯು. ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಹಂತವನ್ನು ತಲುಪೋಕ್ಕೆ ಸಹಾಯ ಮಾಡಿದಂಥ ನನ್ನೆಲ್ಲ ಹಿರಿಯ ಮಾರ್ಗದರ್ಶಿಗಳು, ಸ್ನೇಹಿತರು, ಸಹೃದಯಿ ಗಾಯಕರು, ನನ್ನ ಕುಟುಂಬದಲ್ಲಿರೋ ಎಲ್ರಿಗೂ ನನ್ನ ಮನದಾಳದ ವಂದನೆಗಳು. ನಿಮಗೆಲ್ಲ ನಾನು ಚಿರಋಣಿ. ಜೊತೆಗೆ ನನ್ನ ಕಿರಿಯರು ಕೂಡ ಇದ್ದಾರೆ, ಸ್ಟಾರ್ ಮೇಕರಲ್ಲಿ ಸೀನಿಯರ್ಸ್ ಇದ್ದಾರೆ, ಅವರು ವಯಸ್ಸಲ್ಲಿ ಅಂಕಿನ ಕಿರಿಯರು. ಅವರ ಹೆಲ್ಪ್ ಕೂಡ ತುಂಬ ಇದೆ. ಹೊಸದಾಗಿ ಬಂದಿರೋಂಥರಾಗಿರ್ಬೋದು, ಹಳಬರಾಗಿರ್ಬೋದು, ಎಲ್ಲರೂ ಕೂಡ ಬೆನ್ನು ತಟ್ಟಿ ನೀವು ನಡೀರಿ ಮುಂದೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಹೊರಗಿನ ಕುಟುಂಬದವರು, ನನ್ನ ಕುಟುಂಬದಲ್ಲಿದ್ದು ಈಗ ಸ್ವಂತ ಕುಟುಂಬ ಮಾಡ್ಕೊಂಡಿರೋರು ಅಥವಾ ಬೇರೆ ಕುಟುಂಬದಲ್ಲಿರೋರು, ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡದಿದ್ದರೆ ನಾವು ನಿಜವಾಗ್ಲೂ ಈ ಹಂತವನ್ನು ತಲುಪೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಈ ಥರದ ಒಂದು ಬೆಂಬಲ ನೋಡಿದರೆ. ಜೊತೆಗೆ ನಿಮ್ಮೆಲ್ಲರ ಸ್ನೇಹ, ನಿಮ್ಮೆಲ್ಲರ ಪ್ರೀತಿ ನನ್ನನ್ನು ಈ ಥರದ ಒಂದು ಯಶಸ್ಸಿನ ಮೆಟ್ಟಿಲು ಹತ್ತೋಕ್ಕೆ ಪ್ರೇರಣೆ. ಜೊತೆಗೆ ಇನ್ನೊಂದು ಮಾತು, ನಿಮ್ಮ ನಡುವೆ ಮನಸ್ತಾಪಗಳು ಏನಂತಾರೆ, ಮನಸ್ತಾಪಗಳಿಂದ ಮಾತು ಕಡಿಮೆ ಆಗ್ಬೋದೇ ಹೊರತು ಗೌರವ ಎಂದು ಕಡಿಮೆ ಆಗಲ್ಲ. ನಿಮ್ಮ ಮೇಲೆ ನನಗೆ ಯಾವ ಥರ ಮೊದಲು ಗೌರವ ಇತ್ತು ಅದೇ ಥರ ಕೊನೆವರೆಗೂ ಇರುತ್ತೆ. ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ನೀವು ಕೂಡ ಬಂದು ದಿನ ಸಂಜೆ ಪಾರ್ಟಿ ರೂಮ್ಗೆ ಸಪೋರ್ಟ್ ಮಾಡಿ. ಜೊತೆಗೆ ಅದನ್ನು ಹೇಳೋದು ಮರೆತೆ, ಹೊರಗಿನ ಕುಟುಂಬದವರು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಸಂಜೆ ಶುರುವಾಗೋ ಈ ಗಾಯನ ವೇದಿಕೆಗೆ ಬಂದು ಹಾಡಿ ಅಥವಾ ಹಾಡೋರಿಗೆ ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹ ನೀಡಿ ಬೆನ್ನು ತಟ್ಟಿದರೇನಿದ್ರೆ ಅವರಿಗೂ ಕೂಡ ನನ್ನ ಮನದಾಳದ ವಂದನೆಗಳು. ಹಾಡೋಕೆ ಅಂತ ಇರೋ ಒಂದು ಒಳ್ಳೆಯ ವೇದಿಕೆ, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನನ್ನ ಟೀಮ್ದು. ನಾವೆಲ್ಲರನ್ನೂ ಕೂಡ ಹೊರಗುಂಬಿಸ್ತೀವಿ, ಹಾಡೋಕ್ಕೆ ಮಾರ್ಗದರ್ಶನ ಕೂಡ ಕೊಡ್ತೀವಿ. ಚೆನ್ನಾಗಿ ಹಾಡಿ, ನಾವು ಕೂಡ ನಿಮ್ಮಿಂದ ಕಲಿಬೋದು ಚೆನ್ನಾಗಿ ಹಾಡೋದನ್ನು.
ಹೇಳೋಕ್ಕೆ ಸುಮಾರಿದೆ. ಯಾಕಂದರೆ ನನ್ನ ಕುಟುಂಬದಲ್ಲಿರೋ ಒಂದೊಂದು ವ್ಯಕ್ತಿತ್ವನೂ ಕೂಡ ಎಕ್ಸಲೆಂಟ್. ಒಂದೊಂದು ವ್ಯಕ್ತಿತ್ವನೂ ಹೊಗಳಕ್ಕೆ ಹೋದರೆ ಒಬ್ಬೊಬ್ಬರಿಗೆ ಒಂದೊಂದು ಗಂಟೆ ಕೂಡ ಸಾಲಲ್ಲ. ಎಲ್ಲರ ಸಹೃದಯಿ, ಸ್ನೇಹ ಹೃದಯಿ ಸ್ನೇಹಿತರಿಗೆ, ಗಾಯಕವೃಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮನದಾಳದ ವಂದನೆಗಳು. ಈ ನನ್ನ ಕನಸಿನ ಹಂತ ಆದಂಥ 10ನೇ ಹಂತವನ್ನು ತಲುಪೋಕೆ ಸಹಾಯ ಮಾಡಿದ ನಿಮಗೆಲ್ಲರಿಗೂ ಕೂಡ ನನ್ನ ಮನದಾಳದ ವಂದನೆಗಳು. ಇನ್ನೂ ಹಲವಾರು ಯಶಸ್ವಿ ಮೆಟ್ಟುಗಳನ್ನು ಏರೋಣ. ಜೊತೆಗೆ ನೀವಿರಲೇಬೇಕು. ಇದಿರಲ್ಲ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ, ನಾನು ಸಾಕ್ಷಿ ಸುನೀಲ್. ಸೊ ಇವತ್ತು ನಮ್ಮದು ಕ್ಯಾಂಪ್ ಆಗ್ತಾ ಇದೆ. ಸ್ಟಾರ್ ಮೇಕರ್ ರಂಗಾರ್ಪಣಾ ಟೀಮ್ ಇವರು ನಮ್ಮ ಆಸರೆಯ ಕಾಂಪೌಂಡ್ನ ಕೆಲಸಕ್ಕೆ 11,400 ರೂಪಾಯಿ ಡೊನೇಷನ್ ಮಾಡಿ ಹೋಗಿದ್ದಾರೆ. ಅವರದೊಂದು ಟೀಮ್ ಇದೆ. ಆ ಟೀಮ್ನವರು ಒಂದೊಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ನಮ್ಮ ಆಸರೆಗೆ ಡೊನೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಒಳ್ಳೆಯದಾಗಲಿ ನಿಮಗೆ. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮ ಟೀಮ್ ಬೆಳೀಲಿ, ಇನ್ನಷ್ಟು ಜನರಿಗೆ ಸಹಾಯ ಆಗಲಿಕ್ಕೆ ದೇವರು ನಿಮಗೆ ಶಕ್ತಿ ಕೊಡಲಿ. ಹಾಗೆ ಅವರ ಟೀಮ್ ಒಂದ್ಸಲ ಭೇಟಿಯಾಗಿ ಅಂತ ಹೇಳಿದ್ದೇನೆ. ಒಂದ್ಸಲ ದಯವಿಟ್ಟು ನಮ್ಮ ಆಸರೆಗೆ ಒಂದ್ಸಲ ಬನ್ನಿ. ಎಲ್ಲರೂ ಒಟ್ಟುಗೂಡಿಕೊಂಡು ನಮ್ಮ ಆಸರೆಗೆ ಒಂದ್ಸಲ ಬನ್ನಿ. ನಮ್ಮ ಮಕ್ಕಳನ್ನೆಲ್ಲ ನೋಡ್ಬೋದು ನೀವು. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಲ ಕೂಡ ಹಾಗೆ ಒಂದಷ್ಟು ಬಿಸ್ಕೆಟ್ಸ್, ಕಾಲೇಜ್ ಬಿಸ್ಕೆಟ್ಸ್ 1-2 ಬಾಕ್ಸ್ ತಂದು ಕೊಟ್ಟಿದ್ದಾರೆ ಅವ್ರು ನಮಗೆ. ಸೊ ಅದೆಲ್ಲ ನಮ್ಮ ಮಕ್ಕಳಿಗೆ ತಲುಪ್ತದೆ. ಬೆಳಿಗ್ಗೆ ಯಾಕೆ ಹೇಳಿದ್ರೆ, ಬೆಳಿಗ್ಗೆ ನಮ್ಮ ಮಂಜು ಈಗ ಜಾಯ್ನ್ ಆಗಿದ್ದಾರೆ ಹೇಳಿದೆ, ಅವ್ರ ಹತ್ರ ಒಂದೊಂದು ಕೊಡ್ತೇನೆ ತಂದು ಎಲ್ಲರಿಗೆ ಹಾಕಿ. ಅಂದರೆ ಅವ್ರ ಜೊತೆ ನಾಯಿಗಳು ಕೂಡ ಫ್ರೆಂಡ್ಶಿಪ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಬೆಕ್ಕುಗಳೆಲ್ಲ ಯೂಶ್ವಲಿ ಫ್ರೆಂಡ್ಶಿಪ್ ಆಗಿದೆ. ಸೊ ನಾಯಿಗಳಿಗೂ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಹೇಳಿದ್ರೆ ಹಾಗೆ ಅವರಿಗೆ ಸ್ವಲ್ಪ ಮಸ್ಕ ಹೊಡಿಬೇಕಲ್ಲ, ಹಾಗೆ ಇನ್ನೊಂದು ಸಲ ರಂಗಾರ್ಪಣಾ ಟೀಮ್ ನಿಮಗೆ ಆಲ್ ದಿ ಬೆಸ್ಟ್. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮ ಈ ಟೀಮ್ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಈ ಕೆಲಸ, ನೀವು ಕೊಟ್ಟ ಡೊನೇಷನ್ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ. ಥ್ಯಾಂಕ್ ಯು.